ಕರುಣಾಂಬುಧಿಯೇ ಇಂದಿರಾ ದೇವಿ ಕಾಯೆ ಕರುಣಾಂಬುಧಿಯೇ ಕಾಯೆ ಕರುಣಾಂಬುಧಿಯೇ ಇಂದಿರಾ ದೇವಿ ಕಾಯೆ ಕರುಣಾಂಬುಧಿಯೇ. ವೀಕ್ಷಕರೇ, ಸುದ್ದಿನಯನ ವಾಹಿನಿ ಅರ್ಪಿಸ್ತಾ ಇರುವಂಥ ವಿಶೇಷ ಸಂಚಿಕೆ ನಿಮಗೆಲ್ಲರಿಗೂ ಸ್ವಾಗತ. ಈಗಾಗಲೇ ನಿಮಗೆಲ್ಲರಿಗೂ ಗೊತ್ತಿದೆ, ಪೊಳಲಿ ಶ್ರೀ ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ನಾವಿರುವಂಥದ್ದು. ಸಾಕಷ್ಟು ಜನ ಪ್ರತಿನಿತ್ಯ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಕೂಡ ಲಕ್ಷಾಂತರ ಜನ ದಿನಂಪ್ರತಿ ಈ ಕ್ಷೇತ್ರಕ್ಕೆ ಆಗಮಿಸಿ ದೇವರ ಒಂದು ಇಲ್ಲಿಯ ಈ ಕ್ಷೇತ್ರದ ಸೊಬಗನ್ನು, ಅದರ ಜೊತೆಗೆ ದೇವರ ಆಶೀರ್ವಾದವನ್ನು ಪಡೆದಿರುವಂಥದ್ದು. ಅದರ ಜೊತೆಯಲ್ಲಿ ಪ್ರಮುಖವಾಗಿ ಪ್ರತಿನಿತ್ಯವೂ ಕೂಡ ಲಕ್ಷಾಂತರ ಜನರು ಬರುವ ಅವರಿಗೆ ಒಂದು ಸರಿಯಾದಂಥ ನಿಟ್ಟಿನಲ್ಲಿ ಮಾಹಿತಿಯನ್ನು ಕೊಡುವುದಾಗಿರಲಿ, ಅಥವಾ ಅವರಿಗೆ ಬಂದಂಥವರಿಗೆ ಸರಿಯಾದ ರೀತಿಯಲ್ಲಿ ಇಲ್ಲಿಯ ಕ್ಷೇತ್ರದ ಪರಿಚಯ ಆಗಿರ್ಬೋದು, ಅಥವಾ ಇಲ್ಲಿಯ ವ್ಯವಸ್ಥೆಗಳ ಬಗ್ಗೆ ಆಗಿರ್ಬೋದು ಹೆಚ್ಚಿನ ಮಾಹಿತಿಗಳನ್ನು ಕೊಟ್ಟು, ಅದೇ ರೀತಿ ಇದೀಗ ನಾವು ವಿಶೇಷವಾಗಿ ಇವತ್ತಿನ ಈ ಸಂಚಿಕೆಯಲ್ಲಿ ಸ್ವಾಗತ ಸಮಿತಿ ಏನಿದೆ, ಸ್ವಾಗತ ಸಮಿತಿಯ ಪಕ್ಕದಲ್ಲಿ ನಾವಿರುವಂಥದ್ದು. ಬಂದಂಥವರಿಗೆ ವಿಶೇಷವಾಗಿ ಏನು ಅಂತ ಹೇಳಿದ್ರೆ, ಇಲ್ಲಿ ಮುಂದೆ ನಡೆಯುವಂಥ ಯೋಜನೆಗಳಾಗಿರ್ಬೋದು, ಮತ್ತೆ ಯಾವ ರೀತಿಯಾದಂಥ ಸೇವೆಗಳು ಇದೆ ಅನ್ನುವಂಥ ವಿಚಾರ ಆಗಿರ್ಬೋದು, ಈ ಎಲ್ಲ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮದ ಹೆಚ್ಚಿನ ಮಾಹಿತಿಗಳನ್ನು ಕೊಡಲಿಕ್ಕೆ ಸ್ವಾಗತ ಸಮಿತಿಯವರಾದ ತುಂಬೆ ಚಂದ್ರಪ್ರಕಾಶ್ ಶೆಟ್ಟಿ ಅವರು ಇವತ್ತಿನ ಕಾರ್ಯಕ್ರಮ ನಮ್ಮ ಜೊತೆ ಇದ್ದಾರೆ. ಸರ್, ಯಾವ ರೀತಿಯಾದಂಥ ಸೇವೆಗಳು ವಿಶೇಷವಾಗಿ ಇವತ್ತಿಗೂ ಕೂಡ ಇಲ್ಲಿದೆ? ಇತಿಹಾಸ ಪ್ರಸಿದ್ಧ ಪೊಳಲಿ ರಾಜರಾಜೇಶ್ವರಿ ಅಮ್ಮನವರ ಈ ಒಂದು ಸನ್ನಿಧಿಯಲ್ಲಿ ಬ್ರಹ್ಮಕಲಶೋತ್ಸವ ಈ ಒಂದು ಶುಭ ಸಂದರ್ಭದಲ್ಲಿ ಇವತ್ತು ಬಹಳಷ್ಟು ಲಕ್ಷಾಂತರ ಭಕ್ತಾದಿ ಬಂಧುಗಳು ಈಗಾಗಲೇ ಕ್ಷೇತ್ರವನ್ನು ಸಂದರ್ಶಿಸಿ ಶ್ರೀದೇವಿಯ ಒಂದು ಕೃಪೆಯನ್ನು ಪಡ್ಕೊಂಡಿದ್ದಾರೆ. ಅದೇ ರೀತಿ ಇವತ್ತು ಇಷ್ಟವರೆಗೆ ನಡೆದ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲವೂ ಅಚ್ಚುಕಟ್ಟಾಗಿ, ಅದು ದೇವರ ದರ್ಶನದಿಂದ ಇರ್ಬೋದು, ಪ್ರಸಾದ ವಿತರಣೆಯಿಂದ ಇರ್ಬೋದು, ಅನ್ನ ಸಂತರ್ಪಣೆ ಇರ್ಬೋದು, ಅದೇ ರೀತಿ ವಿಶೇಷವಾಗಿ ಬರುವಂಥ ಅತಿಥಿಗಳಿಗೆ ಅತಿಥಿ ಸತ್ಕಾರ ಇರ್ಬೋದು, ಎಲ್ಲವೂ ಅಚ್ಚುಕಟ್ಟಾಗಿ ನಡೆದು ಬಂದಿದೆ. ಇನ್ನು ನಾಳೆ ದಿವಸ ಇದೆ ಮತ್ತು ಕಡೆಯ ದಿವಸ ಬ್ರಹ್ಮಕಲಶ ಬುಧವಾರ ದಿವಸ ನಡೆಯಲಿದೆ. ಇದೊಂದು ಭಾಳಷ್ಟು ಅಚ್ಚುಕಟ್ಟಾಗಿ ಒಳ್ಳೆಯ ರೀತಿಯಲ್ಲಿ ಶ್ರೀ ರಾಜರಾಜೇಶ್ವರಿ ಅಮ್ಮನ ದಯೆಯಿಂದ ಈ ಕಾರ್ಯಕ್ರಮ ನಡೆಯುತ್ತಿದೆ. ಅದೇ ರೀತಿ ಪ್ರಸಾದ ವಿತರಣೆಯು ಸಹ ಒಳ್ಳೆಯ ರೀತಿಯಲ್ಲಿ ನಡೆಯುತ್ತದೆ ಮತ್ತು ವಿಶೇಷವಾಗಿ ಭಕ್ತಾದಿಗಳು ಅವರ ದೇಣಿಗೆಯನ್ನು ಕೊಟ್ಟು ಈ ಒಂದು ಕಾರ್ಯದಲ್ಲಿ ವಿಶೇಷವಾಗಿ ಕೈ ಜೋಡಿಸಿದ್ದಾರೆ. ಬಹಳಷ್ಟು ಸಂತೋಷದ ವಿಷಯ. ಎಲ್ಲ ಲಕ್ಷಾಂತರ ಭಕ್ತಾದಿಗಳು ಇಡೀ ರಾಜ್ಯದಿಂದಲೇ ಬರ್ತಾ ಇದ್ದಾರೆ. ಅದೇ ನಮ್ಮ ಹೊರ ಜಿಲ್ಲೆಯಿಂದಲೂ ಲಕ್ಷಾಂತರ ಭಕ್ತಾದಿಗಳು ಬಂದು ಈ ಒಂದು ಅಮ್ಮನವರ ಸಂದರ್ಶನವನ್ನು ಪಡ್ಕೊಂಡು ಒಳ್ಳೆಯ ಒಂದು ಅವರ ಕೃಪೆಗೆ ಪಾತ್ರರಾಗುವ ಒಂದು ಒಳ್ಳೆಯ ಸಂದರ್ಭ ಇದು. ಆದ್ದರಿಂದ ಇನ್ನಷ್ಟು ಭಕ್ತಾದಿಗಳು ಬಂದು ಈ ಒಂದು ಕ್ಷೇತ್ರದ ದೇವರ ಅನುಗ್ರಹವನ್ನು ಪಡ್ಕೊಳ್ಳಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಹೆಚ್ಚಾಗಿ ಇಲ್ಲಿಗೆ ಬಂದಂಥ ಭಕ್ತಿಗಳು ಯಾವ ಸೇವೆಯನ್ನು ಹೆಚ್ಚಾಗಿ ಇಷ್ಟ ತನಕ ಮಾಡಿಸ್ತಾರೆ ಅನ್ನುವಂಥದ್ದು? ವಿಶೇಷವಾಗಿ ಈಗ ಬ್ರಹ್ಮಕಲಶ ಸಂದರ್ಭದಲ್ಲಿ ಅನ್ನದಾನ ಸೇವೆಯನ್ನು ಜಾಸ್ತಿ ಭಕ್ತಾದಿಗಳು ಬಂದು ಅನ್ನದಾನ ಸೇವೆಗೆ ಅವರಿಂದ ಆಗುವ ದೇಣಿಗೆಯನ್ನು ಕೊಡ್ತಾ ಇದ್ದಾರೆ. ಮತ್ತು ಸಣ್ಣ ಪುಟ್ಟ ಸೇವೆಗಳು ಈಗ ಬ್ರಹ್ಮಕಲಶ ಸಂದರ್ಭದಲ್ಲಿ ಇರುವುದಿಲ್ಲ. ಅದು ಬ್ರಹ್ಮಕಲಶ ಆದ ನಂತರ ಯಥಾವತ್ತಾಗಿ ಹಿಂದೆ ಹೇಗೆ ನಡೀತಿತ್ತು ಅದೇ ರೀತಿ ಆ ಸೇವೆಗಳು ನಡೀತಾ ಇರ್ತವೆ. ಇನ್ನೊಂದು ವಿಚಾರ ಅಂತ ಹೇಳಿದರೆ, ಹೊರಕಾಣಿಕೆ ಅನ್ನುವಂಥ ವಿಚಾರಗಳು ಬಂದಾಗ ಬಹುಶಃ ಈ ಕ್ಷೇತ್ರದ ವಿಶೇಷತೆ ಏನು ಅಂತ ಹೇಳಿದರೆ, ಸಾಕು ಎನ್ನುವಷ್ಟರ ಮಟ್ಟಿಗೆ ಬೇರೆ ಬೇರೆ ಭಾಗಗಳಿಂದ ಹೊರಕಾಣಿಕೆ ಬರ್ತಾ ಇರುವಂಥದ್ದು. ಇದ್ರ ಬಗ್ಗೆ ಏನು ಹೇಳ್ತಿರ್ತಾರೆ? ಹೊರಕಾಣಿಕೆ ನಮ್ಮ ಅವಿಭಾಜ್ಯ ಜಿಲ್ಲೆಯಿಂದ ಎಲ್ಲ ಕಡೆಯಿಂದಲೂ ಬೇಕಾದಷ್ಟು ಹೊರಕಾಣಿಕೆ ರಾಜರಾಜೇಶ್ವರಿ ಅಮ್ಮನವರ ದಯೆಯಿಂದ ಬಂದಿದೆ. ವಿಶೇಷವಾಗಿ ಮಂಗಳೂರು ಇರ್ಬೋದು, ಉಡುಪಿ ಇರ್ಬೋದು, ನಮ್ಮ ಬಂಟ್ವಾಳ ಇರ್ಬೋದು, ಇಡೀ ನಾಡಿನಾದ್ಯಂತ ಹೊರಗಾಣಿಕೆ ಎಲ್ಲ ರಾಜ್ಯದಿಂದಲೇ ಹೊರಗಾಣಿಕೆ ಬಂದು ಬೇಕಾದಷ್ಟು ಹೊರಗಾಣಿಕೆ ಈಗಾಗಲೇ ಬಂದು ನಮ್ಮ ಉಗ್ರಾಣದಲ್ಲಿ ಶೇಖರಣೆ ಆಗಿದೆ, ತುಂಬಿ ತುಳುಕುತ್ತಿದೆ. ವೀಕ್ಷಕರೇ, ಒಟ್ಟಿನಲ್ಲಿ ಶ್ರೀ ರಾಜರಾಜೇಶ್ವರಿ ಕ್ಷೇತ್ರದ ಸನ್ನಿಧಿಯಲ್ಲಿ ನಡೆದಿರುವಂಥ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ನಾನಾ ಸಮಿತಿಯವರೆಲ್ಲರೂ ಒಟ್ಟಾಗಿ ಸೇರಿಕೊಂಡು ಶ್ರೀ ಅಮ್ಮನವರ ಸೇವೆಯನ್ನು ಮಾಡ್ತಾ ಇರುವಂಥದ್ದು. ವಿಶೇಷವಾಗಿ ಪ್ರತಿನಿತ್ಯವೂ ಕೂಡ ಬರುವಂತಹ ಲಕ್ಷಾದ ಒಂದು ಭಕ್ತಾದಿಗಳೇನಿದ್ದಾರೆ, ಇವರಿಗೆ ಬೇಕಾಗುವಂಥ ಎಲ್ಲ ವ್ಯವಸ್ಥೆಗಳನ್ನು ಅಚ್ಚುಕಟ್ಟಾಗಿ ನಗುಮುಖದಿಂದ ಎಲ್ಲರನ್ನ ಸ್ವಾಗತಿಸಿ, ಅವರಿಗೆ ಬೇಕಾಗುವಂಥ ವಿಚಾರಗಳನ್ನು, ಅವರಿಗೆ ಸರಿಯಾದ ಮಾಹಿತಿಗಳನ್ನು, ಕ್ಷೇತ್ರದ ಬಗ್ಗೆ ಇರುವಂಥ ಇತಿಹಾಸಗಳನ್ನು ತಿಳಿಸಿ ಇಡೀ ರಾಜ್ಯದಾದ್ಯಂತ ಒಂದು ಧಾರ್ಮಿಕ ಕ್ಷೇತ್ರಗಳಲ್ಲಿ ಉತ್ತಮವಾಗಿರುವಂಥ ಒಂದು ಕ್ಷೇತ್ರ ಎನಿಸುವಂತಹ ನಿಟ್ಟಿನಲ್ಲಿ ಪೊಳಲಿ ಶ್ರೀ ರಾಜರಾಜೇಶ್ವರಿ ಈ ಒಂದು ಕ್ಷೇತ್ರ ಸನ್ನಿಧಾನ ಇವತ್ತು ಎಲ್ಲರಿಗೂ ಕೂಡ ಒಂದು ಮಾದರಿ ಕ್ಷೇತ್ರವಾಗಿ ಹೊರಹೊಮ್ಮಿದೆ ಅನ್ನುವಂಥದ್ದು. ಅದೇ ರೀತಿ ನಿನ್ನೆ ಪ್ರತಿಷ್ಠೆ ದಿವಸ ರಾಜರಾಜೇಶ್ವರಿ ಅಮ್ಮರ ಪ್ರತಿಷ್ಠೆ ಆಗಿದೆ, ದುರ್ಗಾ ಪರಮೇಶ್ವರಿ ದೇವಿಯ ಪ್ರತಿಷ್ಠೆ ಆಗಿದೆ, ಮತ್ತು ಭದ್ರಗಾಳಿ ಇರ್ಬೋದು, ಸುಬ್ರಹ್ಮಣ್ಯ ದೇವರು ಇರ್ಬೋದು, ಮತ್ತು ಅದೇ ರೀತಿ ಗಣಪತಿ ದೇವರು, ಕ್ಷೇತ್ರಪಾಲ, ಅದೇ ರೀತಿ
ಪ್ರತಿಷ್ಠೆಯೂ ಆಗಿದೆ ನಿನ್ನೆ ತಾನೇ. ಆ ಸಂದರ್ಭದಲ್ಲಿ ನಾವು ಕಾಣಸಿಕ್ಕಿದಾಗ ನಾವು ಆಕಾಶದಲ್ಲಿ ಗರುಡವು ಪ್ರತ್ಯಕ್ಷ ಆಗಿದೆ, ಅದು ದೇವಿಗೆ ಒಂದು ಸಂತುಷ್ಟಿ ಆಗಿದೆ ಅಂತ ನಮ್ಮ ಲೆಕ್ಕದಲ್ಲಿ. ಆದ್ದರಿಂದ ಎಲ್ಲ ಭಕ್ತಾದಿಗಳು ಭಾಳಷ್ಟು ಒಂದು ಸಂತೋಷವಾಗಿದೆ ಈ ಸಂದರ್ಭದಲ್ಲಿ. ವೀಕ್ಷಕರೇ, ಸುದ್ದಿ 9 ವಾಹಿನಿ ಏನಿದೆ, ವೆಬ್ಸೈಟ್ ಏನಿದೆ, ಕಳೆದ ಹಲವಾರು ವರ್ಷಗಳಿಂದ ಪೊಳಲಿ ಶ್ರೀ ರಾಜರಾಜೇಶ್ವರಿ ಕ್ಷೇತ್ರದ ಬ್ರಹ್ಮಕಲಶೋತ್ಸವದ ಹಲವಾರು ವಿಚಾರಗಳನ್ನು ಇಡೀ ಕರ್ನಾಟಕದಾದ್ಯಂತ ಇರುವಂಥ ಜನತೆಗೆ ಹೆಚ್ಚಿನದಂಥ ಮಾಹಿತಿಗಳನ್ನು ಕೊಡುವಂಥ ಪ್ರಯತ್ನ ಆಗ್ತಾ ಇದೆ. ಇವತ್ತಿಗೂ ಕೂಡ ಪ್ರತಿನಿತ್ಯ ವಿಶೇಷ ಸಂಚಿಕೆಗಳನ್ನು ಸುದ್ದಿ 9 ವೆಬ್ಸೈಟಲ್ಲಿ ಪ್ರಸಾರ ಮಾಡಿ ಈ ಕ್ಷೇತ್ರದಲ್ಲಿ ಆಗು ಹೋಗುವಂತಹ ವಿಶೇಷತೆಗಳನ್ನು ಕರ್ನಾಟಕದಾದ್ಯಂತ ಇರುವಂಥ ಜನತೆಗೆ ತಿಳಿಸುವಂಥ ಪ್ರಯತ್ನ ಆಗ್ತಾ ಇದೆ. ಪ್ರಮುಖವಾಗಿ ಇವತ್ತಿನ ಈ ಸಂದರ್ಭದಲ್ಲಿ ರಾಜರಾಜೇಶ್ವರಿ ಕ್ಷೇತ್ರದ ಒಳಭಾಗದಲ್ಲಿ ನಾವಿದ್ದೇವೆ. ಸ್ವಾಗತ ಸಮಿತಿ ಏನಿದೆ, ಸ್ವಾಗತ ಸಮಿತಿಯ ಮುಂಭಾಗದಲ್ಲಿ ನಾವಿರುವಂಥದ್ದು. ಬಂದಂಥ ಭಕ್ತಾದಿಗಳಿಗೆ ಸ್ವಾಗತ ಸಮಿತಿಯಲ್ಲಿ ಹಲವಾರು ವಿಶೇಷ ಸೇವೆಗಳು ಕೂಡ ಲಭ್ಯ. ಅದರ ಜೊತೆಯಲ್ಲಿ ಒಟ್ಟಾರೆಯಾಗಿ ಇಲ್ಲಿ ನಡೆಯುವಂಥ ಬ್ರಹ್ಮಕಲಶೋತ್ಸವದ ಈ ಸಂದರ್ಭದಲ್ಲಿ ಇಲ್ಲಿರುವಂಥ ವಿಶೇಷತೆಗಳಾಗಿರ್ಬೋದು, ಅಥವಾ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಇರುವಂಥ ನಾನಾ ಸೇವೆಗಳಾಗಿರ್ಬೋದು, ಅಥವಾ ಭಕ್ತಾದಿಗಳಿಗೆ ಬಂದಂತಹ ಯಾರು ಲಕ್ಷಾಂತರ ಭಕ್ತಾದಿಗಳು ಬೇರೆ ಬೇರೆ ರಾಜ್ಯಗಳಿಂದ ಬರುವಂಥ ಭಕ್ತಾದಿಗಳು ಯಾರಲ್ಲಿದ್ದಾರೆ ಅವರಿಗೆ ಇಲ್ಲಿ ಸಿಗುವಂಥ ಸವಲತ್ತುಗಳ ವಿಚಾರವಾಗಿ ಆಗಿರ್ಬೋದು. ಈ ಎಲ್ಲ ವಿಚಾರಗಳ ಬಗ್ಗೆ ಬ್ರಹ್ಮಕಲಶೋತ್ಸವ ಸಮಿತಿಯ ಉಪಾಧ್ಯಕ್ಷರಾಗಿರುವಂತಹ ಶ್ರೀಯುತ ಕೃಷ್ಣ ಕುಮಾರ್ ಪುಂಜ ಅವರು ಹೆಚ್ಚಿನದಂಥ ಮಾಹಿತಿಗಳನ್ನು ಕೊಡ್ತಾರೆ. ಈ ಕ್ಷೇತ್ರದ ಬಗ್ಗೆ ಏನು ಹೇಳ್ತೀರಿ? ಲಕ್ಷಾಂತರ ಜನರು ದಿನಂಪ್ರತಿ ಇಲ್ಲಿ ಬರ್ತಾ ಇದ್ದಾರೆ, ಏನು? ಈಗ ದಿನ ಲಕ್ಷಾಂತರ ಜನ ಇಲ್ಲಿ ಬರ್ತಾ ಇದ್ದಾರೆ. ಇನ್ನು ಪ್ರತಿಷ್ಠೆ ಮಹೋತ್ಸವ ನಡೀತು, ಇನ್ನು ಬ್ರಹ್ಮಕಲಶ 13 ತಾರೀಕಿಗೆ ನಡೀಲಿಕ್ಕಿದೆ. ಆದರೆ ಸುಮಾರು 1200 ವರ್ಷಕ್ಕಿಂತಲೂ ಹಿಂದಿನ ಇತಿಹಾಸ ಇರುವಂಥ ಈ ಪ್ರಸಿದ್ಧ ದೇವಸ್ಥಾನ ಇದು. ಸುರತ ಮಹಾರಾಜರಿಂದ ನಿರ್ಮಿತವಾಯಿತು ಅಂತೇಳಿ ಪ್ರತೀತಿ ಇದೆ. ಆದರೆ ಇದರ ಮೊದಲು ಯಾವಾಗ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿತ್ತು ಅಂತ ಹೇಳುವಂಥದ್ದು ಯಾರಿಗೂ ಮಾಹಿತಿ ಇಲ್ಲ. ಆದರೆ ತುಂಬ ಸಮಯದಿಂದ ಜನರ ಒಂದು ಆಶೆ ಆಗಿತ್ತು ಇದನ್ನು ನವೀಕರಣ ಮಾಡಬೇಕು ಅಂತೇಳಿ. ಹಾಗೆಂತೇಳಿ ಬ್ರಹ್ಮಕಲಶಗಳು 12 ವರ್ಷ ತಪ್ಪಿದರೆ ಆಗಾಗ ಆಗ್ತಾ ಬಂದಿದೆ. ನಮಗೆ ತಿಳಿದ ಮಟ್ಟಿಗೆ ಒಂದು 3 ಬ್ರಹ್ಮಕಲಶಗಳನ್ನು ನಾವು ತಿಳಿದಿದ್ದೇವೆ. ಈ ವರ್ಷ ಭಾಳ ಜೀರ್ಣೋದ್ಧಾರ ಮಾಡಿ ವೈಭವಪೂರಿತವಾಗಿ ಈ ಬ್ರಹ್ಮಕಲಶ ನಡೀತಾ ಇದೆ. ಊರಿನ ನಾಡಿನಾದ್ಯಂತ ಎಲ್ಲ ಜನ, ಜಾತಿ, ಮತ, ಭಾಷೆ, ಯಾವುದೇ ಒಂದು ರಾಜಕೀಯ ಇಲ್ಲದೆ ನಮ್ಮ ತಾಯಿ ಇದರ ಆಗಬೇಕು ಅಂತ ಹೇಳೋ ದೃಷ್ಟಿಯಿಂದ ಸಾಧ್ಯ ಇದ್ದವರು ಹಣದ ಮುಖಾಂತರ, ಸಾಧ್ಯ ಇಲ್ಲದವರು ಕರಸೇವೆ ಮುಖಾಂತರ ಈ ಕೆಲಸವನ್ನು ಮಾಡಿದ್ದಾರೆ. ನಿರಂತರವಾಗಿ 1-1.5 ವರ್ಷದಿಂದ ಕರಸೇವೆ ಮಾಡಿ ಈ ಕೆಲಸವನ್ನು ಮಾಡಿದಂಥ ಒಂದು ಆ ಹೆಗ್ಗಳಿಕೆ, ಒಂದು ಸಂತೋಷ, ಜನರ ಒಂದು ಅದಕ್ಕೆ ಕೂಡುವಿಕೆ ಈ ರೀತಿ ಎಲ್ಲಿಯೂ ಆಗಿರಲಿಕ್ಕಿಲ್ಲ ಅಂತೇಳಿ ನಾನು ಭಾವಿಸಿದ್ದೇನೆ. ಈಗ ನಡೆಯುತ್ತಿರುವಂಥ ಇದರಲ್ಲಿ ಎಲ್ಲ ಬೇರೆ ಬೇರೆ ನಾಡಿನ ಪ್ರಸಿದ್ಧ ದಾನಿಗಳು ಹಾಗೆ ಎಲ್ಲ ಬಂದು ಇದನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಪ್ರಧಾನ ಕಲಶ ಸೇವೆ, ರಜತ ದ್ರವ್ಯ ಕಲಶ ಸೇವೆ, ಕಲಶ ಸೇವೆ, ಹಾಗೆಯೇ ತಾಮ್ರ ಕಲಶ ಸೇವೆ, ಹೀಗೆ ಜನರಿಗೆ ಬೇರೆ ಬೇರೆ ರೀತಿಯಿಂದ ಪ್ರೀತಿಯಿಂದ ಮಾಡಿಸಲಿಕ್ಕೆ ಒಂದು ಅವಕಾಶ ಇದೆ. ಅದರ ಜೊತೆಗೆ ವಿಶೇಷವಾಗಿ ಒಂದು ಇಲ್ಲಿ ಮಾಡಿದ್ದಾರೆ ಅಂದರೆ ಇದರ ಮೊದಲಿನ ದೇವಸ್ಥಾನದ ತಾಮ್ರದ ಹೊದಿಕೆ ಏನಿತ್ತು ಮಾಡಿಗೆ ಹಾಕಿದ್ದಂಥದ್ದು, ಅದು ಎಷ್ಟೋ ವರ್ಷದ ಹಿಂದಿದ್ದು. ಅದು ಇನ್ನೂ ಎಲ್ಲಿಗೋ ಇದನ್ನು ಮಾರಾಟ ಮಾಡಬಾರ್ದು ಎಂಬ ದೃಷ್ಟಿಯಿಂದ ಅದಕ್ಕೆ ಅಂದರೆ ಎಷ್ಟೋ ವರ್ಷದ ಪೂಜೆ ಪುರಸ್ಕಾರಗಳು ನಡೆದಿದೆ. ಶ್ರದ್ಧಾಭಕ್ತಿಯಿಂದ ಜನರು ಅದಕ್ಕೆ ಪ್ರಣಾಮ ಸಲ್ಲಿಸಿದ್ದಾರೆ. ಅಂಥ ಒಂದು ಇದನ್ನು ಒಂದು ಅದಕ್ಕೆ ದೇವರದ್ದು ಒಂದು ಆಂಬ್ಲಮ್ ಹಾಕಿ ಇದು ನವಿಲಿನ ಚಿತ್ರ ನೆನಪಿನ ಕಾಣಿಕೆ ಹಾಕಿ ಕೊಡ್ತಾ ಇದ್ದಾರೆ. ಇದೊಂದು ಪವಿತ್ರವಾದಂಥ ಕೆಲಸ. ಯಾಕೆಂದರೆ ಹೇಳಿದ್ರೆ ಇಲ್ಲದಿದ್ದರೆ ಅದು ಎಲ್ಲೋ ಹಾಳಾಗಿ ಇದೊಂದು ಅದು ಕೂಡ ಒಂದು ಈ ಬ್ರಹ್ಮಕಲಶದಲ್ಲಿ ಒಂದು ವಿಶೇಷವಾದಂಥ ಕಾಣ್ತಾ ಇದೆ. ಹಾಗೆ ಜನ ಒತ್ತಡ ಮುಖಾಂತರ ಎಲ್ಲ ಅವರಾಗೆ ಬಂದು ಧನ ಸಹಾಯ ಮಾಡ್ತಾ ಇರುವಂಥದ್ದು ನೋಡಿದಾಗ ಸ್ವಯಂ ಪ್ರೇರಿತರಾಗಿ ಈ ಕೆಲಸ ಮಾಡ್ತಾ ಇರುವಂಥದ್ದು ಬಹಳ ಸಂತೋಷದ, ಆ ದೇವಿಯ ನಿಜವಾದ ಮಹಾತ್ಮೆ ಅಂತಲೇ ಹೇಳ್ಬೋದು. ಮತ್ತು ಈ ದೇವಸ್ಥಾನದಲ್ಲಿ ಪ್ರಧಾನವಾಗಿ ರಾಜರಾಜೇಶ್ವರಿ ದೇವಸ್ಥಾನ ಅಂತೇಳಿ ಇದನ್ನು ಪೂಜೆ ಮಾಡ್ತಾ ಬಂದರೂ ಕೂಡ ಇಲ್ಲಿ ದುರ್ಗಾ ಪರಮೇಶ್ವರಿ, ಭದ್ರಕಾಳಿ, ಮಹಾಗಣಪತಿ, ಹಾಗೆ ಷಣ್ಮುಗ, ಸುಬ್ರಹ್ಮಣ್ಯ ಈ ದೇವಸ್ಥಾನದಲ್ಲಿ ದೇವರ ಒಂದು ಪ್ರಾರ್ಥನೆ ಕೂಡ ನಡೀತದೆ. ಅದಕ್ಕೆ ಬೇಕಾದಂಥ ಪೂಜೆ ಪುರಸ್ಕಾರಗಳು ವಾರದಲ್ಲಿ 2 ದಿನವ 3 ದಿನ ನಡೀತಾ ಇದೆ. ಒಟ್ಟಿನಲ್ಲಿ ಇದು ಈ ಭಾಗದ ಎಲ್ಲ ಜನರ
ಒಂದು ಶ್ರದ್ಧಾ ಕೇಂದ್ರವಾಗಿ ಮೆರೆತಾ ಇರುವಂಥದ್ದು ಬಹಳ ಸಂತೋಷ ಸಂಗತಿ. ಇದು ಹೀಗೆ ಮುಂದುವರಿಯಲಿ, ಒಳ್ಳೆಯ ರೀತಿಯಿಂದ ಈ ಕೆಲಸಗಳು ಆಗಲಿ ಅಂತೇಳಿ ನಮ್ಮ. ಅದರ ಜೊತೆಗೆ ಇನ್ನೊಂದು ಕಡೆಯಲ್ಲಿ ವಿಶೇಷತೆ ಅಂತ ಹೇಳಿದರೆ ಇಲ್ಲಿಗೆ ಏನು ಹೊರೆಕಾಣಿಕೆ ಅನ್ನುವಂಥ ವಿಚಾರಗಳು ಬಂದಾಗ ಈಗಾಗಲೇ ಉಗ್ರಾಣವನ್ನು ನೋಡಿದಂಥ ಶ್ರೀ ಕ್ಷೇತ್ರದ ರಾಜರಾಜೇಶ್ವರಿ ದೇವಿಯ ಅನುಗ್ರಹದಿಂದ ಬಹುಶಃ ತುಳುಕ್ತಾ ಇರುವಂತನ್ನ ಕಣ್ತುಂಬಿಕೊಳ್ಬೋದು. ಎಲ್ಲೋ ಒಂದು ಕಡೆ ಮತ್ತೊಂದು ಕಡೆ ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಕೂಡ ಬರ್ತದೆ, ದಯವಿಟ್ಟು ಇಂತಹ ಸಾಮಗ್ರಿಗಳನ್ನು ಕಳಿಸಬೇಡಿ, ನಮ್ಮ ಹತ್ರ ಅದು ಬೇಕಾದಷ್ಟು ಇದೆ, ಇದು ಬಿಟ್ಟು ಬೇರೆ ರೀತಿಯಾದಂಥ ಸಾಮಗ್ರಿ ಏನಾದರೂ ಕಳಿಸಿ ಅನ್ನುವಂಥ ವಿಚಾರ ಆಗ್ತದೆ. ಏನು ಹೇಳ್ತೀರಿ ಈ ಒಂದು ಪವಾಡ ಅಂತ ಹೇಳ್ಬೋದು? ಖಂಡಿತವಾಗಿ ಆ ಜನರ ಮೇಲೆ ಇರುವಂಥ ಶ್ರದ್ಧೆ, ದೇವರ ಮೇಲೆ ಇರುವಂಥ ಶ್ರದ್ಧೆ, ಆ ವಿಶ್ವಾಸ ಏನಿದೆ ಅದನ್ನು ಇದು ಸೂಚಿಸ್ತದೆ. ಇಡೀ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಎಲ್ಲ ಕಡೆಯಿಂದ ಈ ರೀತಿಯ ಒಂದು ಹೊರೆಕಾಣಿಕೆ ಕೊಟ್ಟು ತನ್ನ ಮುಖಾಂತರ ಕೂಡ ಈ ಬ್ರಹ್ಮ ಕಲಶಕ್ಕೆ ಕಾಣಿಕೆ ಕೊಡಬೇಕು ಅಂತೇಳಿ ಪ್ರತಿಯೊಬ್ಬರು ಕೊಡ್ತಾ ಇರುವಂಥದ್ದು ಕೂಡ ಒಂದು ವಿಶೇಷ ಆಗಿದೆ. ಹಾಗೆ ಬಂದಂಥ ಜನಗಳಿಗೆ ಊಟ ತಿಂಡಿ ಪುರಸ್ಕಾರಗಳು ಬೇಕಾದ ರೀತಿಯಿಂದ ನಡೀತದೆ, ಶಿಸ್ತುಬದ್ಧವಾಗಿ ನಡೀತದೆ. ಸುಮಾರು 20,000 ಕಾರ್ಯಕರ್ತರು ಸ್ವಯಂ ಸೇವಕರು ನೋಂದಾಯಿಸಿಕೊಂಡು ಈ ಸೇವೆಯ ರೂಪದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದೆಲ್ಲ ಒಂದು ನೋಡಿದಾಗ ನಿಜವಾಗಿ ಇದು ಒಂದು ಧನ್ಯತಾ ಭಾವ, ಈ ದೇವಸ್ಥಾನದ ಒಂದು ಪ್ರತೀತಿ ಅಂತೇಳಿ ಭಾವಿಸ್ಬೋದು. ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿಂದ ಅವಿಭಜಿತ ತಾಲೂಕಿಂದ ಜನಗಳು ಇಲ್ಲಿ ಬರ್ತಾ ಇದ್ದಾರೆ. ಹಾಗೆಯೇ ಹೊರ ರಾಜ್ಯ ಜಿಲ್ಲೆಗಳಿಂದಲೂ ಬರ್ತಾ ಇದ್ದಾರೆ. ಇದು ಖಂಡಿತವಾಗಿ ಒಂದು ರಾಜ್ಯದಲ್ಲೇ ಒಂದು ಮಾದರಿ ಪ್ರವಾಸಿ ಶ್ರದ್ಧಾ ಕೇಂದ್ರ, ಪೂಜಾ ಕೇಂದ್ರ ಜೊತೆಗೆ ಒಂದು ಪ್ರವಾಸಿ ಕೇಂದ್ರ ಆಗಿ ಕೂಡ ಬೆಳೀತದೆ ಅಂತೇಳಿ ವಿಶ್ವಾಸ ಇದೆ. ಯಾಕೆಂದರೆ ಅಷ್ಟು ಶಿಲ್ಪಕಲೆಗಳು ಬೇಕಾದಷ್ಟು ಜನಗಳಿಗೆ ಬಂದು ಇದ್ದುಕೊಂಡು ವಿನ್ಯಾಸಗಳಿರುವ ಕಾರಣ ಇದು ಖಂಡಿತವಾಗಿಯೂ ಒಂದು ಶ್ರದ್ಧಾ ಕೇಂದ್ರದ ಜೊತೆಗೆ ಒಂದು ಪ್ರವಾಸಿ ಕೇಂದ್ರವಾಗಿ ಕೂಡ ಬೆಳೀಬೇಕು ಅಂತ ಹೇಳುವಂಥದ್ದು ಆಶಯ. ವೀಕ್ಷಕರು, ಒಟ್ಟಿನಲ್ಲಿ ಬ್ರಹ್ಮಕಲಶೋತ್ಸವ ಸಮಿತಿಯ ಉಪಾಧ್ಯಕ್ಷರಾಗಿರುವಂಥ ಶ್ರೀಯುತ ಕೃಷ್ಣಕುಮಾರ್ ಪೂಂಜಾ ಅವರು ರಾಜ್ಯ ಪ್ರಶಸ್ತಿ ವಿಜೇತರು ಕೂಡ ಹೌದು ಎನ್ನುವಂಥ ವಿಚಾರಗಳ ಜೊತೆಗೆ ಆಗಾದಂಥ ಅನುಭವ, ಅದರ ಜೊತೆಗೆ ಕ್ಷೇತ್ರದ ತಾಯಿಯ ಮೇಲಿರುವಂಥ ಭಕ್ತಿ, ಇದರಿಂದಾಗಿ ಎಲ್ಲರೂ ಬಹುಶಃ ಇಲ್ಲಿ ಒಂದು ಮಾತನ್ನು ಉಲ್ಲೇಖ ಮಾಡ್ಬೋದು. ಯಾಕಂತ ಹೇಳಿದ್ರೆ ಸರ್ವ ಧರ್ಮದವರು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಶ್ರೀ ಕ್ಷೇತ್ರದ ತಾಯಿಯ ಅಮ್ಮನ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ ಎನ್ನುವಂಥದ್ದು. ಬಹುಶಃ ರಾಜ್ಯದಲ್ಲಿಯೇ ಶ್ರೀ ರಾಜರಾಜೇಶ್ವರಿ ಕ್ಷೇತ್ರ ಒಂದು ವಿಶೇಷವಾಗಿರುವಂಥ ಮಾದರಿ ಕ್ಷೇತ್ರ ಈಗಾಗಲೇ ಆಗಿದೆ ಎನ್ನುವುದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸಂದೇಹ ಇಲ್ಲ ಎನ್ನುವಂಥ ಮಾಹಿತಿ ಇದರಿಂದ ಗೊತ್ತಾಗ್ತಾ ಇದೆ. ಬಾರೆ ನಮ್ಮನಿ ತನಕ ಭಾಗ್ಯದ ದೇವಿ, ಬಾರೆ ನಮ್ಮನಿ ತನಕ ಭಾಗ್ಯದ ದೇವಿ, ಬಾರೆ ನಮ್ಮನಿ ತನಕ. ವೀಕ್ಷಕರ, ಸುದ್ದಿನ ಅರ್ಪಿಸುವಂತಹ ವಿಶೇಷ ಸಂಚಿಕೆಯಲ್ಲಿ ನಾವಿರುವುದು ಪೊಳಲಿ ಶ್ರೀ ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ನಾವಿರುವಂಥದ್ದು. ಬಹುಶಃ ಎಲ್ಲರಿಗೂ ಕೂಡ ಗೊತ್ತಾಯಿದೆ, ಇಡೀ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಮಾದರಿ ಕ್ಷೇತ್ರವಾಗಿ ಪೊಳಲಿ ಶ್ರೀ ರಾಜರಾಜೇಶ್ವರಿ ಕ್ಷೇತ್ರ ಹೊರಹೊಮ್ಮಿದೆ. ಈಗಾಗಲೇ ಪ್ರತಿನಿತ್ಯ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಆಗಿರ್ಬೋದು, ಕರಾವಳಿ ಭಾಗ ಆಗಿರ್ಬೋದು, ಅಥವಾ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಈ ಕ್ಷೇತ್ರವನ್ನು ರಾಜರಾಜೇಶ್ವರಿ ಮಾತೆಯನ್ನು ನೋಡಲಿಕ್ಕೆ ಲಕ್ಷ ಏನು ಅದಕ್ಕೂ ಮಿಕ್ಕಿದಾದಂಥ ಭಕ್ತಾದಿಗಳು ಪ್ರತಿನಿತ್ಯ ಇಲ್ಲಿ ಆಗಮಿಸ್ತಾರೆ ಎನ್ನುವಂಥದ್ದು. ಇನ್ನೊಂದು ವಿಚಾರ ಅಂತ ಹೇಳಿದರೆ, ಪ್ರತಿನಿತ್ಯ ಅಷ್ಟು ಲಕ್ಷಾಂತರ ಭಕ್ತಾದಿಗಳು ಇಲ್ಲಿ ಆಗಮಿಸುವಾಗ ಇಲ್ಲಿಯ ವ್ಯವಸ್ಥೆಗಳು ಕೂಡ ಅದಕ್ಕೆ ಪೂರಕವಾಗಿ ಇರಬೇಕು ಎನ್ನುವಂಥದ್ದು ಕೂಡ ಬಹಳಷ್ಟು ಪ್ರಮುಖವಾಗಿರುವಂಥದ್ದು. ಒಟ್ಟಿನಲ್ಲಿ ಪ್ರಮುಖವಾಗಿ ಇವತ್ತಿನ ಸಂಚಿಕೆಯಲ್ಲಿ ಈ ಎಲ್ಲ ವಿಚಾರಗಳ ಬಗ್ಗೆ, ಬ್ರಹ್ಮಕಲಶೋತ್ಸವ ಆಗಿರ್ಬೋದು, ಇಲ್ಲಿಯ ವ್ಯವಸ್ಥೆ ಆಗಿರ್ಬೋದು, ಈ ಎಲ್ಲ ವಿಚಾರಗಳ ಬಗ್ಗೆ ಈ ಕ್ಷೇತ್ರದ ಭಕ್ತರು ಕೂಡ ಹೌದು, ಈ ಕ್ಷೇತ್ರದ ಏಳಿಗೆಗಾಗಿ ದುಡಿತಿರುವವರು ಕೂಡ, ಹಾಗೆ ಪ್ರಸ್ತುತ ಈ ಕ್ಷೇತ್ರದ ಶಾಸಕರು ಕೂಡ ಹೌದು, ಉಳಿಪಾಡಿ ಕುರಿತು ಶ್ರೀ ರಾಜೇಶ್ ನಾಯಕ್ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಅವ್ರನ್ನ ಸ್ವಾಗತಿಸಿದ್ದೇನೆ. ನಮಸ್ಕಾರ. ಒಟ್ಟಾರೆಯಾಗಿ 8ನೇ ದಿವಸ ಬ್ರಹ್ಮಕಲಶೋತ್ಸವ ಪ್ರಾರಂಭವಾಗಿ 8ನೇ ದಿವಸದಲ್ಲಿ ನಾವು ಇದ್ದೇವೆ. ಇಷ್ಟೊಗೆ ಲಕ್ಷಾನು ಭಕ್ತರು ಬಂದು ಈಗಾಗಲೇ ದೇವಿಯ ಅನುಗ್ರಹವನ್ನು ಪಡ್ಕೊಂಡು ಹೋಗಿದ್ದಾರೆ. ಇನ್ನು 2 ದಿವಸ ಇದೆ ಬ್ರಹ್ಮಕಲಶಕ್ಕೆ. ನಾಳೆದು ಬ್ರಹ್ಮಕಲಶೋತ್ಸವ ನಡೀಲಿಕ್ಕಿದೆ. ಅದರಿಂದ ಎಲ್ಲವೂ ಸುಸೂತ್ರವಾಗಿ ನಡೀತಾ ಇದೆ. ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೇವೆ. ಈಗಾಗಲೇ ಸುಮಾರು 13,500 ವಾಲಂಟಿಯರ್ಸ್ ಕಾರ್ಯಕರ್ತರು ನೋಂದಣಿಗೆ ಮಾಡಿಕೊಂಡಿದ್ದಾರೆ. ಅವ್ರದ್ದೆಲ್ಲ ಡೇಟಾ ನಮ್ಮ ಹತ್ರ ಇದೆ. ಈ ದಿವಸಕ್ಕೆ ಎಷ್ಟೆಷ್ಟು ಕಾರ್ಯಕರ್ತರು ಬೇಕೋ ಅಷ್ಟು ಕಾರ್ಯಕರ್ತರು ನಾವು ಇಲ್ಲಿ ಕೆಲಸ ಮಾಡಲಿಕ್ಕೆ ನಾವು ಉಪಯೋಗಿಸ್ಕೊಳ್ತಾ ಇದ್ದೇವೆ. ನಾಳೆ ನಾಳಿದ್ದು ಇನ್ನೂ ಬಹಳಷ್ಟು ಜನರು
ನಿನ್ನೆ ದಿನ ಅಂತೂ ಭಾಳಷ್ಟು ಜಿಲ್ಲೆಯಲ್ಲಿ ಒಂದು ರೆಕಾರ್ಡ್ ಕ್ರೌಡ್ ಅಂತ ಹೇಳ್ಬೋದು. ಅಂಥ ಅಷ್ಟು ಜನ ಭಕ್ತರು ಇಲ್ಲಿ ಬಂದಿದ್ದರು. ನಾಳೆ ಮತ್ತು ನಾಳಿದಿಗೆ ಇನ್ನಷ್ಟು ಭಕ್ತರ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಒಟ್ಟಿನಲ್ಲಿ ಬ್ರಹ್ಮಕಲಶೋತ್ಸವದ ಮುಂಚಿತವಾಗಿ ಇಷ್ಟೆಲ್ಲ ಯೋಜನೆಗಳು ಸಾಕಷ್ಟು ಯೋಜನೆಗಳಿದ್ದರೂ ಕೂಡ ಈ ರೀತಿಯಾಗಿ ಈ ಕ್ಷೇತ್ರ ಬರ್ತದೆ ಅನ್ನುವಂಥ ವಿಚಾರಗಳ ಬಗ್ಗೆ ಏನು? ಯಾಕಂದರೆ ಈಗ ಎಲ್ಲರೂ ಕೂಡ ಮಾತಾಡ್ಕೊಳ್ತಾ ಇದ್ದಾರೆ ಪೊಳಲು ಶ್ರೀ ರಾಜರಾಜೇಶ್ವರಿ ಕ್ಷೇತ್ರ ಖಂಡಿತವಾಗ್ಲೂ ಕೂಡ ಪ್ರತಿಯೊಬ್ಬರು ಕೂಡ ಭೇಟಿ ನೀಡಬೇಕೆನ್ನುವಂಥದ್ದು. ಅದ್ರ ಜೊತೆಗೆ ಅಲ್ಲಿಯ ವ್ಯವಸ್ಥೆಗಳ ಬಗ್ಗೆ ಕೂಡ ಸಾಕಷ್ಟು ಜನರಿಗೆ ಹೇಳ್ತಾರೆ, ಮಾತಾಡ್ಕೊಳ್ತಾ ಇದ್ದಾರೆ. ಇದಕ್ಕೇನು ಕಾರಣ? ಖಂಡಿತವಾಗಿ ಆ ತಾಯಿಯ ಕೃಪೆ ಅಂತ ಹೇಳಬೇಕು. ಯಾಕೆಂದರೆ ನನಗಿದು 4ನೇ ಬ್ರಹ್ಮಕಲಶ. ನಾನು ಪ್ರಥಮ ಬ್ರಹ್ಮಕಲಶ ಆಗುವಾಗ 10 ವರ್ಷ ಪ್ರಾಯದವನಿದ್ದೆ. ಅದರ ನಂತರ ನಿರಂತರವಾಗಿ ನಾನು ಕಳೆದ ಇದು 3ನೇ ಬ್ರಹ್ಮಕಲಶೋತ್ಸವ ನಾವು ಜವಾಬ್ದಾರಿತವಾಗಿ ಕೆಲಸ ಮಾಡ್ತಾ ಇದ್ದೇನೆ. ಆದರೆ ನನಗೆ ಈ ಕ್ಷೇತ್ರದ ಬಗ್ಗೆ ನನಗೆ ಬಹಳಷ್ಟು ತಿಳುವಳಿಕೆ ಇದ್ದವ. ಈ ಕ್ಷೇತ್ರದಲ್ಲಿ ನಾನು ಬೆಳೆದು ದೊಡ್ಡದಾದವ. ಈ ಕ್ಷೇತ್ರದ ತಾಯಿಯ ಬಗ್ಗೆ ನನಗೆ ಗೊತ್ತುಂಟು. ಈ ತಾಯಿ ಹೇಗೆ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತಾಳೆ ಅಂತ. ಆದ್ದರಿಂದ ನನಗೆ ಯಾವುದೇ ಸಂಶಯ ಇರಲಿಲ್ಲ. ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಇದು ನಡೀತದೆ ಅಂತ ಪೂರ್ಣ ವಿಶ್ವಾಸ ನಮಗಿತ್ತು. ಇನ್ನೂ 2 ದಿವಸ ಇದಕ್ಕಿಂತಲೂ ಜಾಸ್ತಿ ಜನ ಭಕ್ತರು ಬಂದು ಖಂಡಿತವಾಗಲೂ ಬಹಳ ಒಂದು ಒಳ್ಳೆ ಇದರಲ್ಲಿ ಇದು ಬ್ರಹ್ಮಕಲಶ ನಡೀಲಿಕ್ಕಿದೆ. ವಿಶೇಷತೆ ಅಂತ ಹೇಳಿದರೆ ಬಹುಶಃ ಹೊರೆಕಾಣಿಕೆ ಅನ್ನುವಂಥ ವಿಚಾರಗಳು ಬಂದಾಗ ಬಹುಶಃ ಯಾವುದೇ ದೇವಸ್ಥಾನದಲ್ಲಿ ಕೂಡ ಹೊರೆಕಾಣಿಕೆ ಬಂದಂಥ ವಿಚಾರಗಳು ಎಲ್ಲರೂ ಕೂಡ ಗೊತ್ತಿರ್ಬೋದು. ಆದರೆ ಪೊಳಲು ಶ್ರೀ ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ಮಾತ್ರ ಸಾಕು ಹೇಳಿದರೂ ಕೂಡ ಹೊರೆಕಾಣಿಕೆ ಅನ್ನುವಂಥದ್ದು ದೇವರ ಪಾದಕ್ಕೆ ಅರ್ಪಣೆ ಆಗ್ತದೆ ಅನ್ನುವಂಥದ್ದು. ಪ್ರಮುಖವಾಗಿ ಇನ್ನೊಂದು ವಿಶೇಷವಾಗಿ ಅಂತರ್ಜಾಲ ಆಗಿರೋ ಬೇರೆ ಬೇರೆ ಭಾಗಗಳಂದರೆ ನೀವು ಕಳಿಸುವಂಥ ವಸ್ತುಗಳು ಸಾಕಷ್ಟು ನಮ್ಮ ಹತ್ರ ಇದೆ, ಇಂಥ ವಸ್ತುಗಳನ್ನು ಕಳಿಸಬೇಡಿ, ಬೇರೆ ಅದಕ್ಕೆ ಬದಲಾದಂಥ ವಸ್ತುಗಳೇನಿದೆ ಅದನ್ನು ಕಳಿಸಿ ಅನ್ನುವಂಥ ವಿಚಾರಗಳು ಬರ್ತದೆ. ಇದ್ರ ಬಗ್ಗೆ ನಾವು ಮೊದಲಿಂದ ಹೊರೆಕಾಣಿಕೆ ಬಗ್ಗೆ ನಮ್ಗೆ ಗೊತ್ತಿತ್ತು ಭಾಳಷ್ಟು ಬರ್ತದೆ ಅಂತ. ಅದು ನಾವು ನಿರೀಕ್ಷೆಗೂ ಮೀರಿ ಬಂದಿದೆ. ಆದರೆ ನಾವು ಮೊದಲಿಂದಲೂ ನಾವು ಒಂದು ವ್ಯವಸ್ಥಿತವಾಗಿ ಮಾಡಿದ್ದೇವೆ ಎಲ್ಲ ಕೆಲಸಗಳನ್ನು. ಯಾವುದಂದ್ರೆ ಜನರು ಭಕ್ತರು ಪ್ರೀತಿಯಿಂದ ಕೊಡುವಂಥ ಸೊತ್ತುಗಳು ಅದು ಹಾಳಾಗಬಾರ್ದು. ಇಲ್ಲಿ ಆ ಒಂದು ವ್ಯವಸ್ಥೆಗೋಸ್ಕರ ನಾವು ಇಂಥ ಒಂದು ವ್ಯವಸ್ಥೆಗಳು ಇದೆ. ಇನ್ನು ಕೊಡುತ್ತಿದ್ರೆ ಇಂಥದ್ದನ್ನು ಕೊಡಿ. ಯಾಕೆಂದರೆ ಈ ಕ್ಷೇತ್ರದಲ್ಲಿ ಅವು ಭಕ್ತರು ಕಳಿಸಿದಂಥ ಎಲ್ಲ ಇದು ಸಾಮಗ್ರಿಗಳು ಇಲ್ಲಿ ಉಪಯೋಗ ಆಗಬೇಕು, ತಾಯಿಗೆ ಮುಟ್ಟಬೇಕು, ಭಕ್ತರಿಗೆ. ತಾಯಿ ಅಂದರೆ ಅದು ಪುನಃ ಭಕ್ತರಿಗೆ ಸೇರಲಿಕ್ಕೆ. ಅದರಿಂದ ಭಕ್ತರಿಗೆ ಅನ್ನಪ್ರಸಾದ ರೂಪದಲ್ಲಿ ಆಗಲಿ ಇನ್ನಿತರ ರೂಪದಲ್ಲಿ ಆ ಭಕ್ತರಿಗೆ ಸೇರಬೇಕು. ಅದರಿಂದ ಆ ವ್ಯವಸ್ಥೆಯನ್ನು ನಾವು ಮಾಡಲಿಕ್ಕೆ ಇಚ್ಛೆಪಟ್ಟಿದ್ದೇವೆ ಅಷ್ಟೇ. ಒಟ್ಟಿನಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮದ ಬಗ್ಗೆ ಪ್ರಮುಖವಾಗಿ ನೀವು ಆಗಲೇ ಒಂದು ಮಾತನ್ನು ಉಲ್ಲೇಖ ಮಾಡಿದಿರಿ, ಕರಸೇವಕರು ಸಾಕಷ್ಟು ಜನ ಇದ್ದಾರೆ ಅನ್ನೋದು. ಬಹುಶಃ ಎಲ್ಲೋ ಒಂದು ಕಡೆ ಬ್ರಹ್ಮಕಲಶೋತ್ಸವ ಯಶಸ್ಸಿಗೆ ಅವರ ಒಂದು ಪಾತ್ರ ಸಾಕಷ್ಟಿದೆ. ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ಕ್ಷೇತ್ರದ ತಾಯಿಯ ಸೇವೆಯನ್ನು ಮಾಡ್ತಾರೆ. ಕಳೆದ 2 ವರ್ಷದಿಂದ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಾರಂಭವಾಗೋದ್ರಿಂದ ನಿರಂತರವಾಗಿ ಕೆಲಸ ಮಾಡೋ ಕಾರ್ಯಕರ್ತರು ಇಲ್ಲಿದ್ದಾರೆ. ದಿನನಿತ್ಯ ಬಂದಂಥ ಕಾರ್ಯಕರ್ತರು 2 ವರ್ಷದಿಂದ. ಹಾಗೆ ಇಡೀ ಆ ಕಾರ್ಯಕರ್ತ ದಿವಸಕ್ಕೆ 500-600. ನಾವು ಕಡೆಗೆ ಇವತ್ತು ಬೇಡ ಕೆಲಸ ಇಲ್ಲ, ನಾಳೆ ಬನ್ನಿ ನಾಡ್ದು ಬನ್ನಿ ಅಂತ ನಾವು ಹೇಳಿದ ದಿವಸಗಳು ನಾವು ಭಾಳಷ್ಟಿದೆ. ಆ ಕಾರ್ಯಕರ್ತರೇ ಪುನಃ ಈ ಒಂದು ಬ್ರಹ್ಮಕಲಶ ಒಂದು ಇನ್ನೂ ನಾವು ಸಾಧಾರಣ ಒಂದು 13-14 ಸಾವಿರ ತನಕ ರಿಜಿಸ್ಟರ್ ಮಾಡಿಕೊಂಡಿರಬೇಕು. ಅದಕ್ಕೂ ನಾವು ವ್ಯವಸ್ಥೆ ಮಾಡಿದ್ದೇವೆ. ಎಲ್ಲರನ್ನು ರಿಜಿಸ್ಟರ್ ಮಾಡಿಕೊಂಡು 30 ಜನರ ಬ್ಯಾಚ್ ಮತ್ತು 20 ಜನರ ಬ್ಯಾಚ್, ಲೇಡೀಸ್ ಅಂದರೆ ಹೆಂಗಸರು 20 ಜನ, ಗಂಡಸರಲ್ಲಿ 30 ಜನರ ಬ್ಯಾಚ್. ಆ ಬ್ಯಾಚ್ಗಳನ್ನು ಎಷ್ಟೆಷ್ಟು ಬ್ಯಾಚ್ ನಾಳೆಗೆ ಬೇಕು ಅದನ್ನು ಇವತ್ತೇ ಡಿಸೈಡ್ ಮಾಡಿ ಎಲ್ಲರಿಗೆ ಮೆಸೇಜ್ಗಳನ್ನು ಕೊಟ್ಟು ಯಾವ ಬ್ಯಾಚ್ಗಳು ಯಾವ ಕೆಲಸಕ್ಕೆ ಹೋಗಬೇಕು. ಶುಚಿತ್ವಕ್ಕೆ ಹೋಗೋರು ಶುಚಿತ್ವ, ಪಾರ್ಕಿಂಗ್ ಹೋಗೋರು ಪಾರ್ಕಿಂಗ್, ಬಡಿಸ್ಲಿಕ್ಕೆ ಅಡಿಗೆ ಸಹಾಯ ಮತ್ತು ದೇವಸ್ಥಾನದ ಒಳಗೆ ಎಲ್ಲ ವ್ಯವಸ್ಥೆಗಳನ್ನು ನಾಳಿನ ವ್ಯವಸ್ಥೆ ಇವತ್ತೇ ವ್ಯವಸ್ಥಿತವಾಗಿ ಮಾಡ್ತೇವೆ. ಕಾರ್ಯಕರ್ತರು ಅತ್ಯಂತ ಶಿಸ್ತಿನಿಂದ ನಾವು ಹೇಳಿದ ಕೆಲಸಗಳನ್ನು ಅತ್ಯಂತ ಶಿಸ್ತಿನಿಂದ ದೇವರ ಸೇವೆ ಅಂತ ಮಾಡ್ತಾ ಇದ್ದಾರೆ. ನೀವು ಪಾರ್ಕಿಂಗ್ ಹತ್ರ ನೋಡ್ಬೋದು ಯಾವ ಥರ ಬಿಸಿಲಲ್ಲಿ ಈ ಕೆಲಸ ಮಾಡ್ತಾ ಇದ್ದಾರೆ. ಶುಚಿತ್ವ ನೋಡಿ 8ನೇ ದಿವಸ ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾವು 8ನೇ ದಿವಸ ಈ ಜಾಗನ ಉಪಯೋಗಿಸ್ತಾ ಇದ್ದೇವೆ ಅಂತ. ಅಷ್ಟು 1-2 ಗಂಟೆ ತನಕ ಊಟನೇ ಬಡಿಸ್ತಾ ಇದೆ. 1 ಗಂಟೆ 2 ಗಂಟೆ ಊಟ, ಬಂದವರಿಗೆಲ್ಲ ಊಟ. ಬೆಳಗ್ಗೆ 7-7:30 ನಮ್ಮ ತಿಂಡಿ ಪ್ರಾರಂಭವಾಗ್ತದೆ. ನಿರಂತರವಾಗಿ ಕಾರ್ಯಕರ್ತರು ಆಯಾಸವಿಲ್ಲದೆ ದೇವರ ಸೇವೆ. ತನ್ನ ಮನೆಯಲ್ಲಿ ಕೂಡ ಇಷ್ಟು ಕೆಲಸ ಮಾಡಿರಲಿಕ್ಕಿಲ್ಲ ಈ ಹುಡುಗರು ಮತ್ತು ಈ ಕಾರ್ಯಕರ್ತರು. ಎಲ್ಲ ಕ್ರೆಡಿಟ್ ಆ ಕಾರ್ಯಕರ್ತರಿಗೆ ಹೋಗ್ತದೆ, ಆ ದೇವರ ಕೃಪೆಯಿಂದ. ಈ ಕ್ಷೇತ್ರದಲ್ಲಿ ಸರ್ವಧರ್ಮದವರು ಕೂಡ ಒಟ್ಟಾಗಿ ಸೇರಿಕೊಂಡು ಮಾಡುವಂಥ ಹಬ್ಬ ಅಂತ ಹೇಳ್ತಾರೆ. ಏನು ಮೊದಲಿಂದಲೂ ಪೊಳಲಿ ಜಾತ್ರೆ ಅಂದರೆ ಪೊಳಲಿ ಚೆಂಡು ಅಂದರೆ ಸರ್ವಧರ್ಮದವರು ಘಟ್ಟದಲ್ಲಿ ಎಲ್ಲ ರಜೆ ಹಾಕಿ ಜಾತ್ರೆಗೆ ಬರುವ ಹವ್ಯಾಸ. ಇಲ್ಲಿ ಎಲ್ಲ ಧರ್ಮದವರೂ ಭಾಳಷ್ಟು, ಈಗಾಗಲೇ ನೀವು ನೋಡಿರಬೇಕು, ಭಾಳಷ್ಟು ಜನ ಅನ್ಯ ಧರ್ಮರು ಕೂಡ ಪ್ರಸಾದ ಸ್ವೀಕರಿಸೋದು, ಒಳಗೆ ಬಂದು ಸೇವೆಗಳನ್ನು ಮಾಡೋದು. ಮೊನ್ನೆ ಒಂದು ಗರ್ಭಗುಡಿ ಕೆಳಗೆ ಕ್ಲೀನ್ ಮಾಡಬೇಕಂತಾದ್ರೆ ಮನೆಗೆ ಒಳಗೆ ಹೊರಗೆ ಎಲ್ಲ ಹೆಂಗಸರ ಜೊತೆ ಅನ್ಯ ಧರ್ಮದವರು ಬಂದು ನಾವು ಕ್ಲೀನ್ ಮಾಡ್ತೇವೆ ಅಂತ ಹೇಳುವ ಒಂದು ವಿಶಿಷ್ಟವಾದ ಹೊರಕಾಣಿಕೆ ಬರುವಾಗ ಬಾಯಾರಿಕೆಗಳನ್ನು ಕೊಡೋದಿರಲಿ. ಎಲ್ಲರೂ ಯಾವುದೇ ಒಂದು ಇದನ್ನು ಇಡೀ ರಾಜ್ಯಕ್ಕೆ ರಾಜರಾಜೇಶ್ವರಿ ಎಂಬ ರೀತಿಯಲ್ಲಿ ಆ ದೇವಿ ನಡೆಸಿಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಏನಂತ ಹೇಳಿದ್ರೆ ಕೊನೆಯಲ್ಲಿ ಕೇಂದ್ರದ ನಾಯಕರುಗಳು ಬಂದಿದ್ದರು, ರಾಜ್ಯದ ನಾಯಕರು ಕೂಡ ಬಂದಿದ್ದರು. ಈ ಕ್ಷೇತ್ರಕ್ಕೆ
ಖಂಡಿತವಾಗ್ಲೂ ನಾವು ಇಲ್ಲಿ ತನಕನೂ ಯಾವುದೇ ವ್ಯಕ್ತಿಗಳು ಸರ್ಕಾರದಿಂದ ಮಾಡಿಲ್ಲ. ಖಂಡಿತವಾಗ್ಲೂ ಸರ್ಕಾರ ಕೂಡ ಸಹಾಯ ಮಾಡಲಿಕ್ಕೆ ಇದು ಮಾಡಬಹುದು. ಇನ್ನು ಎರಡನೇ ಹಂತದ ಕಾರ್ಯಕ್ರಮ ಎಲ್ಲ ಇದೆ, ಡೆವಲಪ್ಮೆಂಟ್ ಎಲ್ಲವನ್ನೂ ದೊಡ್ಡ ಮಟ್ಟದಲ್ಲಿ ಈ ಕ್ಷೇತ್ರವನ್ನು ದೊಡ್ಡ ಮಟ್ಟದಲ್ಲಿ ಬೆಳಗಬೇಕು ಅಂತ ಇಚ್ಛೆ ಇದೆ. ಖಂಡಿತವಾಗ್ಲೂ ಆ ದೇವಿಯ ಕೃಪೆಯಿಂದ ನಡೀತದೆ. ಎಲ್ಲ ನಾಯಕರುಗಳು ಬಂದಿದ್ದಾರೆ. ವೀಕ್ಷಕರೇ, ಪೊಳಲಿ ಶ್ರೀ ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ವಿಶೇಷ ಸಂಚಿಕೆಯನ್ನ ಸುದ್ದಿನ ವಾಹಿನಿ ಏನಿದೆ ಇದು ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಇವತ್ತಿನ ಈ ಸಂದರ್ಭದಲ್ಲಿ ಬೇರೆ ಬೇರೆ ಸಮಿತಿಗಳ ಕಾರ್ಯ ಏನು ಎನ್ನುವಂತಹ ವಿಚಾರಗಳ ಬಗ್ಗೆ ಅಲ್ಲಿರುವಂತಹ ಪ್ರಮುಖರು ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ. ಇದೀಗ ನಾವು ಸೇವಾ ಕೌಂಟರ್ ಏನಿದೆ ಅಥವಾ ಪ್ರಸಾದ ಕೌಂಟರ್ ಏನಿದೆ ಇಲ್ಲಿರುವಂತದ್ದು ಪ್ರಮುಖವಾಗಿ ಒಂದು ದಿನದಲ್ಲಿ ಯಾವ ರೀತಿಯಾದಂತಹ ಪ್ರಸಾದ ಏನೊಂದು ಚೀಟಿ ಮುಖಾಂತರ ಆಗಿರ್ಬೋದು, ದೇವರಿಗೆ ಸೇವಾ ಮುಖಾಂತರ ಆಗಿರ್ಬೋದು ಅರ್ಪಿಸಲ್ಪಡ್ತದೆ ಎನ್ನುವಂತಹ ವಿಚಾರ. ಇನ್ನೊಂದು ನಿಟ್ಟಿನಲ್ಲಿ ಪ್ರಸಾದಗಳಲ್ಲಿ ಅಂದ್ರೆ ಎಷ್ಟು ಬಗೆಯ ಪ್ರಸಾದಗಳು ಬಂದಿರುವಂತಹ ಭಕ್ತಾದಿಗಳಿಗೆ ಇಲ್ಲಿ ಸಿಗ್ತದೆ ಎನ್ನುವಂತ ವಿಚಾರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನ ಕೊಡ್ಲಿಕ್ಕೆ ಈಗ ನಮ್ಮ ಜೊತೆ ಸಮಿತಿ ಅವರಿದ್ದಾರೆ. ಸರ್, ಪ್ರಸಾದಗಳಲ್ಲಿ ಈಗ ಯಾವ ರೀತಿಯಾದ ಪ್ರಸಾದ ಇದೆ? ಒಟ್ಟಿಗೆ ಪ್ರಸಾದದಲ್ಲಿ 3 ಐಟಮ್ನಲ್ಲಿ ಇದೆ. ಒಂದು ದೊಡ್ಡದು, ಇದು ಒಂದು ಪ್ಯಾಕೆಟ್ನಲ್ಲಿ VIP ಅಂತ ಕೊಡುವಂಥದ್ದು, ಮತ್ತು 5,000 ರಿಂದ 25,000ದವರೆಗೆ ಒಂದು ಪ್ರಸಾದ, ಮತ್ತು 1,000 ರಿಂದ 5,000ದವರೆಗೆ ಪ್ರಸಾದ. ಪ್ರಮುಖವಾಗಿ ಏನು ಅಂತ ಹೇಳಿದ್ರೆ ಪ್ರಸಾದದ ರೂಪದಲ್ಲಿ ನೀಡುವಂಥದ್ದಲ್ಲಿ ಪ್ರಮುಖವಾಗಿ ಲಾಡ ಆಗಿರ್ಬೋದು, ಫಲವಸ್ತುಗಳಾಗಿರ್ಬೋದು ಇದರಲ್ಲಿ ಇರುವಂಥದ್ದು, ಅದರ ಜೊತೆಗೆ ತೀರ್ಥ ಆಗಿರ್ಬೋದು, ಈ ಎಲ್ಲ ವಿಚಾರಗಳು ಇರುವಂಥದ್ದು. ಇರುವಂತಹ ಸೇವೆಗಳಿಗೆ ಅನುಗುಣವಾಗಿ ಪ್ರಸಾದ ಏನು ಭಕ್ತರಿಗೆ ಇಲ್ಲಿ ಏನೊಂದು ಸೇವಾ ರೂಪದಲ್ಲಿ ಕೊಡಲ್ಪಡುವಂಥದ್ದು. ಪ್ರತಿನಿತ್ಯ ಈ ಒಂದು ಸಮಿತಿಯಲ್ಲಿ ಬೆಳಿಗ್ಗೆಯಿಂದ ರಾತ್ರಿ ತನಕ ಸರಿಸುಮಾರು ಒಂದು 25 ರಿಂದ 30 ಜನ ಕಾರ್ಯಕರ್ತರು ಯಾರಿದ್ದಾರೆ ಈ ಒಂದು ಪ್ರಸಾದ ಮಾಡುವಂತ ಕೌಂಟರ್ ಅಲ್ಲಿ ಅವರು ಇರ್ತಾರೆ ಎನ್ನುವಂತ ವಿಚಾರ. ಈಗ ಪ್ರತಿನಿತ್ಯ ಎಲ್ಲರೂ ಕೂಡ ಹೇಳುವಾಗೆ ಸರಿಸುಮಾರು 1 ರಿಂದ 1.5 ಲಕ್ಷ, 1 ರಿಂದ 1.75 ಲಕ್ಷ ತನಕ ಏನೊಂದು ಭಕ್ತಾದಿಗಳು ಆಗಮಿಸ್ತಾರೆ ಎನ್ನುವಂತ ನಿಟ್ಟಿನಲ್ಲಿ ಈ ಒಂದು ಸಮಿತಿಯ ಒಂದು ಕೆಲಸ ಆಗಿರ್ಬೋದು. ಅದರ ಜೊತೆಗೆ ಎಲ್ಲರಿಗೂ ಕೂಡ ಬಂದವರಿಗೆ ಪ್ರಸಾದ ಸಿಗ್ಬೇಕೆನ್ನುವಂತ ನಿಟ್ಟಿನಲ್ಲಿ ಸೇವೆಯನ್ನ ಮಾಡ್ತಾ ಇರುವಂತದ್ದು. ಅದರ ಜೊತೆಯಲ್ಲಿ ಸರಿಸುಮಾರು ಬಂದಂತ ಎಲ್ಲ ಭಕ್ತಾದಿಗಳಿಗೂ ಏನೊಂದು ಕ್ಷೇತ್ರದ ವತಿಯಿಂದ ಪ್ರಸಾದವನ್ನು ನೀಡುವಂತಹ ಕೆಲಸವೂ ಕೂಡ ಆಗ್ತಿದೆ. ಪ್ರಮುಖವಾಗಿ ಅನ್ನದಾನ ಸೇವೆ ಎನ್ನುವಂಥದ್ದು ಪ್ರಮುಖವಾಗಿ ಶ್ರೀ ಕ್ಷೇತ್ರ ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ಬ್ರಹ್ಮಕಲಶೋತ್ಸವದ ಈ ಸಂದರ್ಭಗಳಲ್ಲಿ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಸಿಗಬೇಕೆನ್ನುವಂಥ ನಿಟ್ಟಿನಲ್ಲಿ ಹೆಚ್ಚಿನದಂಥ ಮಹತ್ವವನ್ನು ಕೂಡ ಕೊಟ್ಟಿರುವಂಥದ್ದು. ಇದು ಈ ಒಂದು ಸೇವಾ ಸಮಿತಿ ಏನಿದೆ ಅಥವಾ ಪ್ರಸಾದ ಕೌಂಟರ್ ಏನಿದೆ ಇಲ್ಲಿಯ ಒಂದು ವಿಶೇಷತೆಗಳು. ವೀಕ್ಷಕರೇ, ಪೊಳಲಿ ಶ್ರೀ ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ನಾವಿರುವಂಥದ್ದು ಸುದ್ದಿನಯನ ವಾಹಿನಿ ವಿಶೇಷವಾಗಿರುವಂತಹ ಪೊಳಲಿ ಶ್ರೀ ಬ್ರಹ್ಮಕಲಶೋತ್ಸವ ಸಮಿತಿ ಏನೋ ಈ ಸಂದರ್ಭದಲ್ಲಿ ವಿಶೇಷವಾಗಿ ಇಲ್ಲಿ ಇರುವಂತಹ ಪ್ರಮುಖವಾಗಿ ಆಯಾಯ ಸಮಿತಿಗಳು ಮತ್ತು ಅವುಗಳು ಕಾರ್ಯನಿರ್ವಹಿಸುವ ಬಗೆಯಾಗಿರ್ಬೋದು ಎಲ್ಲ ವಿಚಾರಗಳ ಬಗ್ಗೆ ಹೆಚ್ಚಿನದಾದಂಥ ಮಾಹಿತಿಯನ್ನು ಈ ಒಂದು ಸಂಚಿಕೆಯಲ್ಲಿ ಕೊಡ್ತಾ ಇದ್ದು. ಪ್ರಮುಖವಾಗಿ ನಾವಿವಾಗ ಬಂದಿರುವಂಥದ್ದು ಸ್ವಯಂ ಸೇವಕ ಸಂಪರ್ಕ ಕಾರ್ಯಾಲಯ. ಇದು ಏನು ಅಂತ ಕೇಳಿದರೆ ಪ್ರತಿನಿತ್ಯ ಈ ಕ್ಷೇತ್ರಕ್ಕೆ ಸರಿಸುಮಾರು 2,000 ರಿಂದ 4,000 ಸ್ವಯಂ ಸೇವಕ ಕಾರ್ಯಕರ್ತರು ಈ ಕ್ಷೇತ್ರಕ್ಕೆ ಬರ್ತಾರೆ. ಆಯಾಯ ಸಮಿತಿಗಳಲ್ಲಿ ಕೆಲಸಗಳನ್ನು ಮಾಡ್ತಾರೆ. ಹಾಗಿರುವಾಗ ಈ ಒಂದು ಕಾರ್ಯಾಲಯದಿಂದ ಪ್ರತಿನಿತ್ಯ ಅವರಿಗೆ ಅಂದರೆ ಇಂತಹ ಒಂದು ಸಮಿತಿಗಳಿಗೆ ಇಂತಿಷ್ಟು ಸ್ವಯಂ ಸೇವಕರು ಬೇಕು ಎನ್ನುವಂಥ ವಿಚಾರಗಳನ್ನು ಹೇಳಿ ಅಂದರೆ ಅವರಿಗೆ ಫೋನ್ ಮೂಲಕ ಅವರನ್ನು ಸಂಪರ್ಕಪಡಿಸಿ ಆಯಾಯ ಸಮಿತಿಗೆ ಇಷ್ಟಿಷ್ಟು ಜನರನ್ನು ಹೊಂದಾಣಿಕೆ ಮಾಡಿ ಕೊಡುವಂಥ ಒಂದು ಸಮಿತಿಯಲ್ಲಿ ನಾವಿರುವಂಥದ್ದು. ಅಲ್ಲಿಂದ ಇಲ್ಲಿಯ ತನಕ ಸರಿಸುಮಾರು ಮೊನ್ನೆಯಿಂದ ಸರಿಸುಮಾರು 10-15 ದಿವಸಗಳ ಕಾರ್ಯಕ್ರಮ. ಅಲ್ಲಿಂದ ಇಲ್ಲಿ ತನಕ ಪ್ರತಿನಿತ್ಯ ಎಷ್ಟು ಕಾರ್ಯಕರ್ತರು ಇಲ್ಲಿಗೆ ಬರ್ತಾ ಇದ್ರು ಈ ಎಲ್ಲ ವಿಚಾರಗಳ ಬಗ್ಗೆ ಈ ಕಾರ್ಯಾಲಯದ ಅಧ್ಯಕ್ಷರು ಶ್ರೀ ದೇವದಾಸ ಶೆಟ್ಟಿ ಅವರು ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ. ಸರ್, ಈಗ ಪ್ರತಿನಿತ್ಯ ಎಷ್ಟು ಸಾವಿರ ಕಾರ್ಯಕರ್ತರು ಬರ್ತಾರೆ ಮತ್ತೆ ಅವರನ್ನ ಕೆಲಸಗಳಿಗಾಗಿ ಯಾವ ರೀತಿ ನೀವು ನಿಯೋಜಿಸ್ತಾ ಇದ್ದೀರಾ? ಕಳೆದ 2 ವರ್ಷ ಈ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸ ಕಾರ್ಯ ಏನು ನಡೆಯಿತು ಆ ಸಂದರ್ಭದಿಂದ ಪ್ರತಿನಿತ್ಯ ಇಲ್ಲಿಯ ಸ್ಥಳೀಯ ಗ್ರಾಮದಿಂದ 1000 ಸಂಖ್ಯೆಯ ಕಾರ್ಯಕರ್ತರು ಕರಸೇವೆಯ ಮೂಲಕ ಈ ದೇವಸ್ಥಾನದ ಕೆಲಸ ಕಾರ್ಯದಲ್ಲಿ ತೊಡಗಿಕೊಂಡಿದ್ವಿ. ಬ್ರಹ್ಮಕಲಶೋತ್ಸವದ ದಿನಾಂಕ ನಿಶ್ಚಯ ಆದಮೇಲೆ ಈ ಬ್ರಹ್ಮಕಲಶೋತ್ಸವವನ್ನು ಕೂಡ ಒಂದು ಯಶಸ್ವಿ ವ್ಯವಸ್ಥೆಯ ದೃಷ್ಟಿಯಿಂದ ಮಾಡಬೇಕೆನ್ನುವಂಥ ನಿಟ್ಟಿನಲ್ಲಿ ಸುಮಾರು 250 ಪುರುಷರ ತಂಡಗಳು 148 ಮಹಿಳಾ ತಂಡಗಳನ್ನು ಇಲ್ಲಿ ನೋಂದಾವಣೆ ಮಾಡುವ ಮೂಲಕ ಈ ಕೆಲಸಕ್ಕೆ ಚಾಲನೆಯನ್ನು ಕೊಟ್ಟೆವು.
13,700 ಸ್ವಯಂ ಸೇವಕರ ನೋಂದಾವಣೆಯಾಗಿದೆ. ನೋಂದಾವಣೆ ಆದ ತಂಡಗಳನ್ನು ದಿನನಿತ್ಯ ಸಂಪರ್ಕ ಮಾಡಿ ಅವರ ದಿನಾಂಕ ಮತ್ತು ಸಮಯವನ್ನು ಮೊದಲಾಗಿ ನಾವು ಗುರುತಿಸಿಕೊಳ್ತೇವೆ. ಆ ನಂತರ ವ್ಯವಸ್ಥೆಯ ದೃಷ್ಟಿಯಿಂದ ಈ ದೇವಸ್ಥಾನದಲ್ಲಿ ಜೋಡಿಸಿರುವಂಥ ಬೇರೆ ಬೇರೆ ಹಲವಾರು ವಿಭಾಗಗಳು, ಅದು ಸ್ವಚ್ಛತೆಯಿಂದ ಹಿಡಿದು ಅನ್ನ ಸಂತರ್ಪಣೆ, ಪಾಕಶಾಲೆ, ಉಗ್ರಾಣ, ಈ ರೀತಿ ಹಲವಾರು ವಿಭಾಗಗಳಿಗೆ ಅವರ ಬೇಡಿಕೆಗೆ ಅನುಸಾರವಾಗಿ ಸ್ವಯಂ ಸೇವಕರನ್ನು ಒದಗಿಸುವಂಥ ಕೆಲಸ ಕಾರ್ಯವನ್ನು ಈ ಕಾರ್ಯಾಲಯ ಮಾಡ್ತಾ ಇದೆ. ಕಾರ್ಯಾಲಯದಲ್ಲಿ ಸುಮಾರು ಒಂದು 20ರಿಂದ 25 ಸದಸ್ಯರು ದಿನನಿತ್ಯ ಬೆಳಗ್ಗಿನಿಂದ ರಾತ್ರಿಯವರೆಗೆ ಕೆಲಸ ಕಾರ್ಯವನ್ನು ಮಾಡುವುದರ ಮೂಲಕ ಆ ಸ್ವಯಂ ಸೇವಕರನ್ನು ಜೋಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾಳೆಯ ದಿನಕ್ಕೆ ಬೇಕಾದಂಥ ಸ್ವಯಂ ಸೇವಕರನ್ನು ಇವತ್ತೇ ನಿಶ್ಚಯ ಮಾಡ್ತೇವೆ. ಆ ನಿಶ್ಚಯ ಆದಂಥ ಕಾರ್ಯಕರ್ತರಿಗೆ ಇವತ್ತು ಸಂದೇಶವನ್ನು ಕಳಿಸ್ತೇವೆ. ಮೊಬೈಲ್ನಲ್ಲಿ SMS ಸಂದೇಶವನ್ನು ಕಳಿಸುವ ಮೂಲಕ ಅವರಿಗೆ ಸಮಯ ಮತ್ತು ಅವರ ವಿಭಾಗವನ್ನು ಕೂಡ ತಿಳಿಸುವಂಥ ಕೆಲಸ ಆಗ್ತದೆ. ನಾಳೆ ಅವರ ವಿಭಾಗಕ್ಕೆ ಜೋಡಿಸುವಂಥ ಸಂದರ್ಭ ಈ ಕಾರ್ಯಾಲಯದಿಂದ ಅವರಿಗೆ ಬ್ಯಾಜನ್ನು ವಿತರಿಸ್ತೇವೆ. ಅವರವರು ಜೋಡಿಸಿರುವಂಥ ವಿಭಾಗಕ್ಕೆ ಹೋಗಿ ಅವರ ಕೆಲಸ ಕಾರ್ಯವನ್ನು ನಿರ್ವಹಿಸ್ತಾರೆ. ವಿಶೇಷ ಅಂದರೆ ನಾವು ಈಗಾಗಲೇ ನಿನ್ನೆಯ ದಿನ, ವಿಶೇಷವಾಗಿ ನಿನ್ನೆ 10ನೇ ತಾರೀಕು ಪ್ರತಿಷ್ಠೆಯ ದಿನ ಸುಮಾರು 4,000 ಸ್ವಯಂ ಸೇವಕರನ್ನು ಈ ಕಾರ್ಯಾಲಯದಿಂದ ನಾವು ಜೋಡಿಸಿದ್ದೆವು, ನೋಂದಾಯಿತ ಕಾರ್ಯಕರ್ತರು. ಅವರ ಜೊತೆ ಕೆಲವೊಂದು ತಂಡದಲ್ಲಿ 30-50 ತಂಡದ ಸದಸ್ಯರಿದ್ದರೆ ಬರುವಾಗ 70-75 ಸಂಖ್ಯೆಯ ಸ್ವಯಂ ಸೇವಕರು ಬರುವುದಿದೆ. ಯಾವುದೇ ಸದಸ್ಯರು ನೋಂದಾಯಿಸಿದ್ದಕ್ಕಿಂತ ಕಡಿಮೆ ಈವರೆಗೆ ಬಂದಿಲ್ಲ, ಅದಕ್ಕಿಂತ ಹೆಚ್ಚೇ ಬರ್ತಿದ್ರು. ಅವರನ್ನು ಕೂಡ ಜೋಡಿಸುವಂಥ ಕೆಲಸ ಮಾಡ್ತೇವೆ. ಅಂದರೆ ಇಲ್ಲಿ ಬರುವಂಥ ಭಕ್ತಾದಿಗಳು ಈ ಕ್ಷೇತ್ರದಲ್ಲಿ ಏನಾದರೂ ಒಂದು ಸೇವೆ ಮಾಡಿದರೆ ನಮ್ಮ ಜನ್ಮ ಪಾವನ ಆಗ್ತದೆ ಎನ್ನುವಂಥ ನಿರೀಕ್ಷೆಯನ್ನು ಇಟ್ಟುಕೊಂಡೇ ಬರ್ತಾ ಇದ್ದಾರೆ. ಕೇವಲ ನಾವು ಸ್ವಯಂ ಸೇವಕರಿಯನ್ನು ನೋಂದಾವಣೆ ಮಾಡಿದ್ದೆ, ಆ ಸ್ವಯಂ ಸೇವಕರು ಮಾತ್ರ ಅಲ್ಲ, ದೇವರ ದರ್ಶನಕ್ಕೆ ಬಂದಂಥ ಭಕ್ತಾದಿಗಳು ಕೂಡ ಇಲ್ಲಿ ಬಂದು ನಮಗೆ ಏನಾದರೂ ಒಂದು ಸೇವೆ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅವರನ್ನು ಕೂಡ ಬೇರೆ ಬೇರೆ ವಿಭಾಗಕ್ಕೆ ಜೋಡಿಸುವಂಥ ಕೆಲಸ ಮಾಡ್ತೇವೆ. ಎಷ್ಟು ನೋಂದಾಯಿತ ಸದಸ್ಯರಿದ್ದಾರೆ ಅಷ್ಟೇ ಸಂಖ್ಯೆಯ ಭಕ್ತರು ಕೂಡ ಇಲ್ಲಿ ಸ್ವಯಂ ಸ್ಫೂರ್ತಿಯಿಂದ ಕೆಲಸ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಹಾಗಾಗಿ ಈ ಒಂದು ವ್ಯವಸ್ಥೆ ನಾವು ವ್ಯವಸ್ಥಿತವಾಗಿ ಮಾಡಿದ್ದೇವೆ ಅನ್ನೋದಕ್ಕಿಂತಲೂ ಆ ದೇವರು ಭಾಳ ವ್ಯವಸ್ಥಿತವಾಗಿ ಆ ಕೆಲಸ ಕಾರ್ಯವನ್ನು ನಮ್ಮಿಂದ ನಡೆಸ್ತಾ ಇದ್ದಾರೆ ಎನ್ನುವುದು ನಮ್ಮ ಅನುಭವಕ್ಕೆ ಬಂದ ವಿಚಾರ. ಮತ್ತು ಬಂದಂಥ ಭಕ್ತರು ಸ್ವಯಂ ಸೇವಕರು ಕೂಡ ಭಾಳ ಸಂತೋಷದಿಂದ, ಯಾವ ಕೂಲಿಯ ಆಳುಗಳಲ್ಲ, ನಾವು ದೇವರ ಸೇವೆ ಮಾಡಲಿಕ್ಕೆ ಬಂದವರು, ನಾವು ಇಲ್ಲಿ ಸೇವೆ ಮಾಡಿದಷ್ಟು ನಮಗೆ ಅದರ ಪರಿಣಾಮ ನಮಗೆ ಒಳ್ಳೆಯದಾಗ್ತದೆ ಎನ್ನುವಂಥ ದೃಷ್ಟಿಯಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ 13ನೇ ತಾರೀಕು ಬ್ರಹ್ಮಕಲಶೋತ್ಸವ ದಿನ ಕೂಡ ಸುಮಾರು 5,000 ಸ್ವಯಂ ಸೇವಕರು ಸ್ವಯಂ ಸ್ಫೂರ್ತಿಯಿಂದ ಈಗಾಗಲೇ 13ನೇ ತಾರೀಕೆ ನಾವು ಕೆಲಸ ಮಾಡ್ತೇವೆ ಎನ್ನುವಂಥ ದಿನಾಂಕವನ್ನು ಕೂಡ ನಿಶ್ಚಯ ಮಾಡಿದ್ದಾರೆ. ಒಟ್ಟು ದೇವರ ದಯದಿಂದ ಭಾಳ ಯಶಸ್ವಿಯಾಗಿ ಮತ್ತು ಉತ್ತಮವಾಗಿ ಈ ಎಲ್ಲ ಕೆಲಸ ಕಾರ್ಯಗಳು ಸಾಗ್ತಾ ಇವೆ. ಈಗ ಒಟ್ಟಿನಲ್ಲಿ ಸ್ವಯಂ ಸೇವಕರಿಗೆ ಸಮಯದ ನಿಗದಿ ಏನಾದರೆ ಬೆಳಿಗ್ಗೆಯಿಂದ ಫಸ್ಟ್ ಶಿಫ್ಟ್, ಸೆಕೆಂಡ್ ಶಿಫ್ಟ್ ಹಾಗೇನಾದರೂ ಕೆಲಸ ಮಾಡ್ತಾರೆ? ಆಯಾಯ ವಿಭಾಗದವರು ಸಮಯವನ್ನು ನಿಗದಿಪಡಿಸಿ ನಮಗೆ ಕೊಟ್ಟಿದ್ದಾರೆ. ಈಗ ಅನ್ನ ಸಂತರ್ಪಣೆ ವಿಚಾರದಲ್ಲಿ ಬೆಳಿಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೆ ಉಪಹಾರ, ಮಧ್ಯಾಹ್ನ 12ರಿಂದ 3 ಗಂಟೆವರೆಗೆ ಮಧ್ಯಾಹ್ನದ ಭೋಜನದ ವ್ಯವಸ್ಥೆ, 3 ಗಂಟೆಯಿಂದ 7 ಗಂಟೆಯವರೆಗೆ ಮತ್ತು ಸಂಜೆಯ ಉಪಹಾರ, ರಾತ್ರಿ 7ರಿಂದ ರಾತ್ರಿ 11-12 ಗಂಟೆಯವರೆಗೆ ಮತ್ತು ರಾತ್ರಿಯ ಊಟ ಉಪಹಾರ ಜೊತೆಯಲ್ಲಿ ಇರ್ತದೆ. ಈ ರೀತಿ ಅವರು ಒಂದು ಸಮಯವನ್ನು ನಿಗದಿಪಡಿಸಿದ್ದಾರೆ. ನಾವು ಸ್ವಯಂ ಸೇವಕರನ್ನು ಜೋಡಿಸುವಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ವಯಂ ಸೇವಕರು ಇರುವುದರಿಂದ ಆ ಕೊಟ್ಟ ಅವಧಿಗೆ 2-3 ತಂಡಗಳನ್ನು ಜೋಡಿಸಿ ಅವರಿಗೂ ಸ್ವಲ್ಪ ಕಡಿಮೆ ಸಮಯವನ್ನು ಜೋಡಿಸುವ ದೃಷ್ಟಿಯಿಂದ ಕೆಲಸವನ್ನು ಕೊಡ್ತಾ ಇದ್ದೇವೆ. ಅದರಲ್ಲೂ ವಿಶೇಷವಾಗಿ ಪತಂಜಲಿ ಯೋಗ ಶಿಕ್ಷಣ ಕೇಂದ್ರ ಮತ್ತು ಅವರ ಆ ಸಂಸ್ಥೆಯ ಅಧೀನದಲ್ಲಿ ಬರುವಂಥ ಮರವಳ್ಳಿ ಸೂರ್ಯನಾರಾಯಣ ದೇವಸ್ಥಾನದ ಭಾಳಷ್ಟು ಸ್ವಯಂ ಸೇವಕರು ಮೊನ್ನೆ 4ನೇ ತಾರೀಕಿನಿಂದ ನಾಡಿನವರೆಗೆ ಸ್ವಚ್ಛತೆಯ ಕಾರ್ಯವನ್ನು ಅವರೇ ಗಮನಿಸ್ತಾ ಇದ್ದಾರೆ. ಅವರು ನಮ್ಮ ಯಾವುದೇ ಸ್ವಯಂ ಸೇವಕರ ನೋಂದಾವಣೆಯಲ್ಲಿ ಸೇರಿಲ್ಲ. ದಿನನಿತ್ಯ 500ರಿಂದ 1,000 ಸ್ವಯಂ ಸೇವಕರು ಆ ಒಂದು ಸ್ವಚ್ಛತೆಯ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಒಂದೆರಡು ತಂಡವನ್ನು ಅದರಲ್ಲಿ ಜೋಡಿಸುವಂಥ ಕೆಲಸ ಮಾಡ್ತೇವೆ. ಈ ರೀತಿಯಾಗಿ ಈ ಕ್ಷೇತ್ರದಲ್ಲಿ ಬಹುಶಃ ನಮ್ಮ ಜಿಲ್ಲೆ ಉಡುಪಿ ಜಿಲ್ಲೆಯಲ್ಲಿ ಮಿಗಿಲಾದಂಥ ಒಂದು ಸ್ವಯಂ ಸೇವಕರ ಕೆಲಸ ಕಾರ್ಯ ಈ ಬ್ರಹ್ಮಕಲಶೋತ್ಸವದಲ್ಲಿ ಭಾಳ ವಿಶೇಷ ರೀತಿಯಲ್ಲಿ ನಾವು ಕಾಣ್ತಾ ಇದ್ದೀವಿ. ವೀಕ್ಷಕರೇ, ಪೊಳಲಿ ಶ್ರೀ ರಾಜರಾಜೇಶ್ವರಿ ಕ್ಷೇತ್ರಕ್ಕೆ ದಿನಂಪ್ರತಿ ಸಾವಿರಾರು ಲಕ್ಷಾಂತರ ಭಕ್ತಾದಿಗಳು ಬರ್ತಾರೆ ಅನ್ನುವಂಥ ಮಾತು. ಅದರ ಜೊತೆಗೆ ಇಡೀ ಕರಾವಳಿಯಾದ್ಯಂತ ಇನ್ನೊಂದು ವಿಚಾರ ಏನು ತಿಳಿದ್ರೆ, ಇಲ್ಲಿಯ ಚಲನಚಿತ್ರದಲ್ಲಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂಥವರು, ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವರು, ಕಲಾ ವಿಭಾಗದಲ್ಲಿ ಕೆಲಸ ಮಾಡುವಂಥವರು ಸಾಕಷ್ಟು ಭಕ್ತಾದಿಗಳು ಇಲ್ಲಿಗೆ ಆಗಮಿಸ್ತಾರೆ. ಪ್ರಮುಖವಾಗಿ ಇವತ್ತಿನ ಈ ಒಂದು ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲಿ ಸಿನಿಮಾ ನಟಿ ಕೂಡ ಹೌದು, ಅದರ ಜೊತೆಯಲ್ಲಿ ಕರಾವಳಿಯಾದ್ಯಂತ ಬೇರೆ ಬೇರೆ ರಾಜ್ಯಗಳಲ್ಲಿ ನಿರೂಪಕಿಯಾಗಿ ಕೆಲಸವನ್ನ ಮಾಡಿದಂಥ
ಅನುಭವಿ ಇರುವವರು ಕೂಡ ಹೌದು. ಸೌಜನ್ಯ ಅವರು ಇವತ್ತಿನ ಕಾರ್ಯಕ್ರಮ ನಮ್ಮ ಜೊತೆ ಇದ್ದಾರೆ. ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಆಗಮಿಸಿದ ತಾವು ಸೌಜನ್ಯ ಅವರು ತಾವು ನೋಡಿರ್ಬೋದು, ದೇವಿ ಬೈದದ್ ಎನ್ನುವಂಥ ತುಳು ಏನೊಂದು ಭಾಷೆಯಲ್ಲಿ ಬಂದಿರುವಂಥ ನಮ್ಮ ಒಂದು ಇತಿಹಾಸ ಆಗಿರ್ಬೋದು, ಈ ಒಂದು ತುಳುನಾಡಿನ ಸಂಸ್ಕೃತಿ ಆಗಿರ್ಬೋದು, ಆ ಒಂದು ಚಿತ್ರವನ್ನು ಬಿಂಬಿಸುವಂತಹ ದೇವಿ ಬೈದ್ಯ ಚಲನಚಿತ್ರದಲ್ಲಿ ದೇವಿ ಪಾತ್ರವನ್ನು ಮಾಡಿದಂತಹ ಅಭಿನೇತ್ರಿ ಇವತ್ತಿನ ಕಾರ್ಯಕ್ರಮ ನಮ್ಮ ಜೊತೆ ಇದ್ದಾರೆ. ಒಟ್ಟಾರೆಯಾಗಿ ಈ ಕ್ಷೇತ್ರದ ಬಗ್ಗೆ ತಾವು ಏನು ಹೇಳ್ತೀರಿ? ಶ್ರೀ ರಾಜರಾಜೇಶ್ವರಿ ಪ್ರಸನ್ನ ಶ್ರೀ ಕ್ಷೇತ್ರ ಪೊಳಲಿ. ಚಿಕ್ಕವಳಿದ್ದಾಗ ಇಲ್ಲಿಗೆ ದೇವಸ್ಥಾನವನ್ನು ನೋಡ್ಲಿಕ್ಕೆ ಬಂದ ನೆನಪು. ಅದರ ನಂತರ ಇದೇ ಕಲಾಭವನದಲ್ಲಿ ಒಂದೆರಡು ಬಾರಿ ಕಲಾ ಪ್ರದರ್ಶನವನ್ನು ನೀಡಿದಂಥ ನೆನಪು. ಇಲ್ಲಿಯ ಒಂದು ಮಹತ್ವ ತುಂಬ ಇದೆ. ಯಾಕೆಂದರೆ ಇಲ್ಲಿ ಲಕ್ಷಾಂತರ ಜನಗಳು ದೇಶ ವಿದೇಶದಿಂದ ಬರ್ತಾ ಇದ್ದಾರೆ. ಇವತ್ತು ಇಲ್ಲಿ ಬಂದು ಇಲ್ಲಿ ದೇವಿಯ ದರ್ಶನ ಸಿಗೋದೇ ಒಂದು ನಿಜವಾದ ಪುಣ್ಯ ಅಂತ ಹೇಳ್ಬೋದು. ಇಂಥ ಒಂದು ಉತ್ತಮವಾದಂತಹ ಕಾರ್ಯ ಇಷ್ಟು ಸುಂದರವಾಗಿ ಮೂಡಿ ಬರ್ತಾ ಇದೆ. ಯಾಕೆಂದರೆ ಎಲ್ಲಿಯಾದರೂ ನಾವು ನೋಡ್ಬೋದು, ಮದುವೆ ಆಗಿರಲಿ, ಒಂದು ಕಾರ್ಯಕ್ರಮ ಆಗಿರಲಿ, 1000 ಜನ ಬರುವಾಗಲೇ ಎಷ್ಟೊಂದು ಗೊಂದಲ, ಎಷ್ಟೊಂದು ಅರೇಂಜ್ಮೆಂಟಲ್ಲಿ ಕನ್ಫ್ಯೂಷನ್ ಇರ್ತದೆ. ಇಲ್ಲಿ ಸ್ಟಾರ್ಟಿಂಗಿಂದ ಹಿಡಿದು ಪಾರ್ಕಿಂಗಿಂದ ಒಳಗೆ ಬರೋದು, ಹೋಗೋದು, ಮತ್ತು ಅದರ ಜೊತೆಗೆ ಆ ಸ್ವಚ್ಛತೆಯನ್ನು ಕಾಪಾಡುವಂತಹ ಒಂದು ಕಾರ್ಯಕ್ರಮವನ್ನು ತುಂಬ ಸುಂದರವಾಗಿ ಮಾಡಿದ್ದಾರೆ. ಆ ದೇವಿಯ ಕೃಪೆ ಇರ್ಬೋದು, ಆಶೀರ್ವಾದ ಇರ್ಬೋದು, ಹಾಗೂ ಅಲ್ಲಿ ನಂಬುವಂತಹ ಭಕ್ತರ ಒಂದು ಅಭಿಮಾನ ಇರ್ಬೋದು, ಇದೆರಡ ಜಂಟಿಯಾಗಿ ಇಲ್ಲಿಯ ಕಾರ್ಯಕ್ರಮ ಬಹಳ ಸುಂದರವಾಗಿ ಮೂಡಿ ಬರ್ತಾ ಇದೆ. ಒಟ್ಟಿನಲ್ಲಿ ತಾವೊಬ್ಬರು ಈ ಕ್ಷೇತ್ರದ ಭಕ್ತರಾಗಿ ಇಲ್ಲಿಯ ವ್ಯವಸ್ಥೆಗಳ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ? ನಾನು ಇಲ್ಲಿಯ ಭಾಳ ಹಿಂದೆ ಕೆಲವೊಂದು ಫಂಕ್ಷನ್ಗಳಿಗೆ ಇಲ್ಲಿ ಬಂದದ್ದು ನೆನಪಿದೆ ನನಗೆ. ಆದರೆ ಬ್ರಹ್ಮಕಲಶಕ್ಕೆ ಬರುವಂಥ ಒಂದು ಶೋಕ ಬಂದದ್ದು ಇದೇ ಪ್ರಥಮ ಬಾರಿ. ಅದು ಕೂಡ ಕುಟುಂಬ ಸಮೇತರಾಗಿ ನನ್ನ ಮಗಳ ಒಂದು ಆ ದೇವಿ ವೈದ್ಯತಿ ಪಿಕ್ಚರಿನ ಒಂದು ಹಿನ್ನೆಲೆಯಲ್ಲಿ ಬರಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಇಲ್ಲಿ ಅರೇಂಜ್ಮೆಂಟ್ ಅಂತೂ ಅದು ಎಕ್ಸಲೆಂಟು. ನಿನ್ನೆಯಿಂದ ನಾವು ಟಿ ವಿಯಲ್ಲಿ ನೋಡ್ತಾ ಇದ್ದೇವೆ. ಸಾಕಷ್ಟು ಜನರು ಅದರ ಬಗ್ಗೆ ಒಂದು ಉತ್ತಮ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಬಂದವರು ಮಾತ್ರ ಅಲ್ಲ, ಇದಕ್ಕೆ ದೇಣಿಗೆ ನೀಡಿದವರು ಎಲ್ಲರೂ ಕೂಡ ಈ ಒಂದು ಅರೇಂಜ್ಮೆಂಟಿಗೆ ಭಾಳ ಒಂದು ಉತ್ತಮ ಅಭಿಪ್ರಾಯ ಪಟ್ಟಿದ್ದಾರೆ. ಒಟ್ಟಾರೆಯಾಗಿ ಇದೊಂದು ನಾವು ನಮ್ಮ ಜೀವಿತ ಕಾಲದಲ್ಲಿ ನೋಡುವಂಥ ಒಂದು ಸೌಭಾಗ್ಯ ಅಂತ ಅನಿಸ್ತದೆ ನನಗೆ. ಇಂಥ ಉತ್ಸವಗಳು ಮತ್ತು ಇಂಥ ಸನ್ನಿವೇಶಗಳು ಪದೇ ಪದೇ ನೋಡಲಿಕ್ಕೆ ಸಿಗುವುದಿಲ್ಲ. ಅದೇನೋ ನಮ್ಮ ಒಂದು ಕಾಲದಲ್ಲಿ ಈ ಮಂಗಳೂರು ಪರಿಸರದಲ್ಲಿ ನಾವು ವಾಸ ಆಗಿದ್ದಲ್ಲಿ ಪೊಳಲಿಯ ಈ ಜಾತ್ರೆಯಲ್ಲಿ ಮಾತ್ರವಲ್ಲ, ಈ ಕಾರ್ಯಕ್ರಮ ಭಾಗವಹಿಸಲಿಕ್ಕೆ ತುಂಬ ಸಂತೋಷ ಆಗ್ತಾಯಿದೆ. ತುಂಬ ದೇವರ ಅನುಗ್ರಹಕ್ಕಾಗಿ ಇಷ್ಟೊಂದು ರಶ್ಗಳಿದ್ದರೆ ಸಹ ಬಂದವರನ್ನು ಎಷ್ಟು ಒಳ್ಳೆ ರೀತಿಯಿಂದ ನೋಡಿಕೊಳ್ತಾರೆ ಅಂದರೆ ಇಷ್ಟು ಜನರನ್ನು ಪೂರೈಸೋದು ಭಾಳ ಕಷ್ಟದ ಕೆಲಸ. ಆದರೆ ಬಂದವರಿಗೆಲ್ಲ ಮನೆಗೆ ಬಂದ ನೆಂಟರಾಗಿ ಉಪಚರಿಸುವಂಥ ಒಂದು ಇದಿದ್ದರೆ ಪೊಳಲಿ ಅನ್ನಪೂರ್ಣೇಶ್ವರ ದೇವಸ್ಥಾನದಲ್ಲಿ ಅಂತ ಹೇಳಿ ಸಂತೋಷ ಪಡ್ತೇನೆ. ಭಾಳ ಸಂತೋಷ ಆಯಿತು ನಮಗೆ. ಇಲ್ಲಿ ವ್ಯವಸ್ಥೆಗಳ ಬಗ್ಗೆ ಏನು ಹೇಳ್ತಾರೆ? ವ್ಯವಸ್ಥೆಗಳು ಅಲ್ಲಲ್ಲಿ ಯಾವುದು ಅಂತ ನೋಡಬೇಕಾ ಅಲ್ಲಲ್ಲಿ ಆ ಹೆಸರುಗಳನ್ನು ಹಾಕಿ ಪ್ರತಿಯೊಬ್ಬರಿಗೂ ಅದನ್ನು ಸೂಚನೆ ಕೊಡುವಂಥ ಒಂದು ದೃಶ್ಯವನ್ನು ಅಲ್ಲಿ ನೋಡ್ಬೋದು. ಆದರೆ ಪ್ರತಿಯೊಬ್ಬರು ಸಹ ಬಂದು ಇಲ್ಲಿ ನಿಲ್ಲುವ ಅಂತ ಹೇಳುವಂಥ ಮನಸ್ಸಾಗುವ ಹಾಗೆ ಇಲ್ಲಿಯ ಜನರ ವ್ಯವಸ್ಥಾಪಕರು ಒಳ್ಳೆ ರೀತಿಯಿಂದ ಮಾಡಿದ್ದಾರೆ. ವೀಕ್ಷಕರ, ಪೊಳಲಿ ಶ್ರೀ ರಾಜರಾಜೇಶ್ವರಿ ಕ್ಷೇತ್ರ ನಾವಿರುವಂಥದ್ದು. ವಿಶೇಷವಾಗಿ ಇವತ್ತಿನ ಈ ಒಂದು ಸುದ್ದಿನ ಸಂಚಿಕೆಯಲ್ಲಿ ಈ ಕ್ಷೇತ್ರದ ವಿದ್ಯುತ್ ಅಲಂಕಾರ ಆಗಿರ್ಬೋದು, ಅಥವಾ ಪ್ರಮುಖವಾಗಿ ವಿಶೇಷ ಏನು ಅಂತ ಹೇಳಿದ್ರೆ ಈ ಕ್ಷೇತ್ರದ ವೈರಿಂಗ್ ಆಗಿರ್ಬೋದು, ಅದರ ಜೊತೆಯಲ್ಲಿ ಪ್ರಮುಖವಾಗಿ ಈ ಕ್ಷೇತ್ರಕ್ಕೆ ಲಕ್ಷಾಂತರ ಭಕ್ತಾದಿಗಳು ಬರುವಾಗ ಅವರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು, ಈ ಎಲ್ಲ ವಿಚಾರಗಳ ಬಗ್ಗೆ ಹೆಚ್ಚಿನಂಥ ಮಾಹಿತಿಗಳನ್ನು ಕೊಡಲಿಕ್ಕೆ ಜಿ ಭಾಸ್ಕರ್ ಭಟ್ ಅವರು ಇವತ್ತಿನ ಕಾರ್ಯಕ್ರಮ ನಮ್ಮ ಜೊತೆ ಇದ್ದಾರೆ. ಸರ್, ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ನೀರಿನ ವ್ಯವಸ್ಥೆಯನ್ನು ಮಾಡಿರುವಂಥ ವಿಚಾರಗಳು ಸಮಾಜ ವಾತಾವರಣ ನಮ್ಮ ಬ್ರಾಹ್ಮಣ ಸಮಾಜದಿಂದ ಈ ಕ್ಷೇತ್ರಕ್ಕೆ ಒಂದು ಕುಡಿಯುವ ನೀರಿನ ಯೋಜನೆಯನ್ನು ಮಾಡಬೇಕು ಅಂತ ನಾವು ನಮ್ಮ ಎಲ್ಲ ಬ್ರಾಹ್ಮಣರನ್ನು ಒಟ್ಟುಗೂಡಿಸಿ ಮಾತಾಡಿ ಒಂದು ಎಲ್ಲರ ಒಪ್ಪಿಗೆ ಮುಖಾಂತರ ನಾವು ಕೇಳಿಕೊಂಡು ಒಪ್ಪಿಗೆ ಪಡೆದಿದ್ದೇವೆ. ಆ ಒಪ್ಪಿಗೆಯನ್ನು ಆಡಳಿತ ಮುಕ್ತೇಶ್ವರರ ಹತ್ರ ಹೇಳಿ ಅದಕ್ಕೆ ಬೇಕಾಗುವ ಖರ್ಚುಗಳನ್ನು ನಮ್ಮ ಬ್ರಾಹ್ಮಣ ಸಮಾಜದಿಂದ ಮಾಡುವ ಅಂತ ಹೇಳಿದ್ದಕ್ಕೆ ಅವರ ಒಪ್ಪಿಗೆಯನ್ನು ಪಡೆದು ನಮ್ಮ ಎಲ್ಲ ಬ್ರಾಹ್ಮಣ ಸಮಾಜದವರನ್ನು ಒಟ್ಟುಗೂಡಿಸಿ ಆ ಖರ್ಚನ್ನು ಸುಮಾರು 15ರಿಂದ 20 ಲಕ್ಷದವರೆಗಿನ ಅಂದಾಜು ವೆಚ್ಚವನ್ನು ನಮ್ಮ ಸಮಾಜದವರು ಮಾಡಿ ದೇವಸ್ಥಾನಕ್ಕೆ ದೇವರ ಸೇವೆಗೆ ನಾವು ಅರ್ಪಿಸಿದ್ದೇವೆ. ಅದಕ್ಕೆ ಹೊಸ ಬಾವಿ, ಅದಕ್ಕೆ ಬೇಕಾದ ಮೋಟ್ರು, ಅದಕ್ಕೆ ಬೇಕಾದ ಪೈಪ್ಲೈನ್ಗಳು, ನೀರಿನ ಟ್ಯಾಂಕ್ಗಳು ಎಲ್ಲ ದೇವಸ್ಥಾನದ ಆವರಣದಲ್ಲಿ ಅಲ್ಲಿಂದ 1 ಕಿಲೋಮೀಟರ್ ದೂರದಿಂದ ತಂದು ಇಲ್ಲಿಗೆ ನಾವು ಅದನ್ನು ವ್ಯವಸ್ಥೆ ಮಾಡಿದ್ದೇವೆ. ಪ್ರತಿನಿತ್ಯ ಇಲ್ಲಿ ಕುಡಿಯೋದಕ್ಕೋಸ್ಕರ ಎಷ್ಟು ಲೀಟರ್ ನೀರಿನ ವ್ಯವಸ್ಥೆ ಇದೆ ಅನ್ನುವಂಥ ವಿಚಾರ ಏನಾದರೂ ಗೊತ್ತಿದೆ? ಇಲ್ಲಿ ಪ್ರತಿನಿತ್ಯ ಕುಡಿಯುವ ನೀರಿಗೋಸ್ಕರ, ಅಡುಗೆಗೆ, ಆಮೇಲೆ ಕೈಕಾಲು ತೊಳಿಲಿಕ್ಕೆ, ಕುಡಿಯಲಿಕ್ಕೆ
ಎಲ್ಲದಕ್ಕೂ ಸೇರಿ ಹೆಚ್ಚು ಕಡಿಮೆ ಒಂದು 5 ಕಡೆಯಲ್ಲಿ 5 HP-ಯ 5 ಮೋಟರ್ಗಳಲ್ಲಿ ನೀರುಗಳು ನಿರಂತರವಾಗಿ ಇಲ್ಲಿಗೆ ಸರಬರಾಜು ಆಗ್ತಾ ಉಂಟು. ಅದರ ಜೊತೆಯಲ್ಲಿ ಈ ಕ್ಷೇತ್ರದ ದೀಪಾಲಂಕಾರ ಆಗಿರ್ಬೋದು, ವಿದ್ಯುತ್ ದೀಪಾಲಂಕಾರ, ಆ ಜವಾಬ್ದಾರಿಯ ಬಗ್ಗೆ ಏನು? ಆ ಜವಾಬ್ದಾರಿಯನ್ನು ನಮಗೆ ಹೊರಿಸಿದ್ದಾರೆ. ಕಳೆದ 30-32 ವರ್ಷದಿಂದ ಇಲ್ಲಿ ಲೈಟಿಂಗ್ ಡೆಕೋರೇಷನ್ ಮಾಡ್ತಾ ಇದ್ದೆ. ಅದರೊಟ್ಟಿಗೆ ದೇವಸ್ಥಾನದ ಲೈಟಿಂಗ್ ಉಸ್ತುವಾರಿಯನ್ನು ಸಹ ನೋಡ್ತಾ ಇದ್ದೆ. ನಾವು ಮೇಂಟೆನೆನ್ಸ್ ಎಲ್ಲ ಮಾಡ್ತಾ ಇದ್ದೇವೆ. ಅದೇ ಪ್ರಕಾರ ಬ್ರಹ್ಮಕಲಶಕ್ಕೆ ಬೇಕಾದ 2 ವರ್ಷದಲ್ಲಿ ವಿದ್ಯುತ್ ಆಗಲಿ ನೀರಾಗಲಿ ಅದಕ್ಕೆ ಬೇಕಾದ ಕೆಲಸಗಳನ್ನು ಅವರು ಕೇಳಿದ ರೀತಿಯಲ್ಲಿ ನಮ್ಮಿಂದ ಎಷ್ಟು ಸಾಧ್ಯ ಉಂಟು ಅಷ್ಟು ಒಳ್ಳೆಯ ಇದು ಕೆಲಸವನ್ನು ನಾವು ಮಾಡಲಿಕ್ಕೆ ಮಾಡ್ತಾ ಇದ್ದೇವೆ. ಮಂಗಳ ಎಲೆಕ್ಟ್ರಿಕಲ್ಸ್ ಗಂಜಿಮಠ ಅಂತ ನಮ್ಮ ಸಂಸ್ಥೆಯ ಹೆಸರು. ಅದರೊಟ್ಟಿಗೆ ನಾವು ಈ ಕಾರ್ಯಕ್ರಮವನ್ನು ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಇಲ್ಲಿಯ ವ್ಯವಸ್ಥೆಯ ಬಗ್ಗೆ ಸಾಮಾನ್ಯವಾಗಿ ಜೀರ್ಣೋದ್ಧಾರದ ಸಂದರ್ಭದಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗೆ ಒಂದೊಂದು ಸಮಾಜದವರು ಮುಂದೆ ಬಂದು ವ್ಯವಸ್ಥೆಗೆ ಕೈ ಜೋಡಿಸಿದ್ದಾರೆ. ಅಲ್ಲದೆ ಹಲವಾರು ದಾನಿಗಳು ಕೂಡ ತಮ್ಮ ಸ್ವಂತ ಒಂದು ಇದರಲ್ಲಿ ದೇವಸ್ಥಾನದಲ್ಲಿ ಏನೆಲ್ಲ ವ್ಯವಸ್ಥೆಗಳಾಗಬೇಕು ಆ ಬಗ್ಗೆ ನಾವೆಲ್ಲರೂ ಸೇರಿ, ನಾನು ಜೀರ್ಣೋದ್ಧಾರ ಸಮಿತಿಯಲ್ಲಿ ಸದಸ್ಯನಾಗಿದ್ದೇನೆ, ಎಲ್ಲ ನಾವು ಪ್ರತಿಯೊಂದು ಮಾಹಿತಿಯನ್ನು ಕೂಡ ಅಲ್ಲಿ ಯಾವ್ಯಾವ ಖರ್ಚು ವೆಚ್ಚಗಳು ಎಷ್ಟೆಷ್ಟು ಬರ್ತದೆ ಎಂಬುದನ್ನು ಎಲ್ಲ ಒಂದು ನಾವು ಲೀಸ್ಟ್ ಮಾಡಿದೆವು. ಆ ಲೀಸ್ಟ್ ಬಂದವರಿಗೆ ತೋರಿಸಿದ ಕೂಡಲೇ ಅವರು ಅದನ್ನು ಒಪ್ಪಿಕೊಂಡು ಇಂತಿಂಥ ಜವಾಬ್ದಾರಿ ನಮಗೆ ಕೊಡಿ, ನಾವು ಮಾಡ್ತೇವೆ ಅಂತ ಹೇಳಿ ಒಪ್ಪಿಕೊಂಡ್ರು. ಹಾಗೆ ಸಾಮಾನ್ಯವಾಗಿ ಎಲ್ಲ ಸಮಾಜದವರು, ಎಲ್ಲ ವರ್ಗದವರು ಸೇರಿಕೊಂಡು ಈ ಜೀರ್ಣೋದ್ಧಾರದಲ್ಲಿ ಕೈ ಜೋಡಿಸಿದ್ದಾರೆ. ಹಾಗೆ ಈಗ ನಾವೆಲ್ಲರೂ ಅಂದರೆ ಇಲ್ಲಿ ದೇವಸ್ಥಾನಕ್ಕೆ ಒಂದು ಕುಡಿಯುವ ಸಮರ್ಪಕ ನೀರಿನ ಯೋಜನೆ ಆಗಬೇಕಂತ ದೇವಸ್ಥಾನದ ವತಿಯಿಂದಲೇ ಪ್ಲ್ಯಾನ್ ಎಸ್ಟಿಮೇಟ್ ಎಲ್ಲ ತಯಾರಿಸಿ ನಾವು ತಯಾರಿಸಲಿಕ್ಕೆ ಭಾಸ್ಕರ್ ಭಟ್ರಿಗೆ ಕೊಟ್ಟೆವು. ಆನಂತರ ಮುಂದಿನ ದಿನಗಳಲ್ಲಿ ಅದರ ಖರ್ಚು ವೆಚ್ಚಗಳನ್ನೆಲ್ಲ ನಿಭಾಯಿಸುವಂತಹ ಒಂದು ಜವಾಬ್ದಾರಿಯನ್ನು ನಮ್ಮ ಸಮಾಜದವರೇ ಒಪ್ಪಿಕೊಂಡು ಅದಕ್ಕೆ ಬೇಕಾದಂಥ ಮೌಲ್ಯವನ್ನು ನಾವೇ ಸಂಗ್ರಹ ಮಾಡಿ ನಮ್ಮ ಸಮಾಜದಿಂದ ಆ ಉಳಿದದ್ದು ಕೂಡ ದೇವಸ್ಥಾನಕ್ಕೆ, ನಮಗೇನು ಅದರಲ್ಲಿ ಇದಿಲ್ಲ, ಎಷ್ಟು ಸೇರ್ತದೆ ಆ ಹಣವೆಲ್ಲ ದೇವಸ್ಥಾನಕ್ಕೆ ಒಂದು ಕೊಡುವ ಇದು ಮಾಡಿದೆ. ನಮ್ಮ ನಿರೀಕ್ಷೆ ಮೀರಿ ನಾವೊಂದು 12 ಲಕ್ಷದ ಯೋಜನೆ ಇದ್ದರೆ ಈಗ 18 ಲಕ್ಷ ದಾಟಿದೆ. ಆ ಎಲ್ಲ ದಾಟಿದ ಹಣವನ್ನು ಕೂಡ ದೇವಸ್ಥಾನಕ್ಕೆ ನಾವು ಅದನ್ನು ಒಪ್ಪಿಸ್ತಾ ಇದ್ದೇವೆ. ಆದ್ದರಿಂದ ನಮಗೂ ಒಂದು ಸಂತೋಷ ಅಂದರೆ ಸಮರ್ಪಕ ಕುಡಿಯುವ ನೀರಿನ ವ್ಯವಸ್ಥೆ ದೇವಸ್ಥಾನದವರ ಯೋಜನೆಗೆ ನಾವೆಲ್ಲ ಕೈ ಜೋಡಿಸಿಕೊಂಡು ಹಾಗೆ ದೇವಸ್ಥಾನದ ಎಲ್ಲ ಕೆಲಸ ಕಾರ್ಯಗಳು ಜೀರ್ಣೋದ್ಧಾರದಲ್ಲಿ ತಾವು ನೋಡಿದ ಹಾಗೆ ಎಲ್ಲ ದೇವಸ್ಥಾನದ ಸರ್ವಾಂಗೀಣ ಪ್ರಗತಿ ಅಂತ ಹೇಳ್ಬೋದು. ಎಲ್ಲ ಪ್ರಗತಿಗೆ ಎಲ್ಲ ಭಕ್ತ ಮಹಾಶಯರು ಕೂಡ ಇಲ್ಲಿ ಭಾಗಿಗಳಾಗಿ ಸಂತೋಷದಿಂದ ಒಪ್ಪಿಕೊಂಡಿದ್ದಾರೆ. ಆದ್ದರಿಂದ ಈ ಬ್ರಹ್ಮಕಲಶೋತ್ಸವ ನಾವು ಈಗ ಹೇಳಿದ ಹಾಗೆ ಇದೊಂದು ಅದ್ಭುತ ರೀತಿಯಲ್ಲಿ ನಡೆದಿದೆ ಅಂತ ಹೇಳ್ಬೋದು. ಇದೇ ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲಿ ಯಾರನ್ನು ಕೇಳಿದರೂ ತಾವೆಲ್ಲರೂ ಭಾಗಿಗಳು. ಯಾಕೆ ಹೇಳಿದರೆ 2 ವರ್ಷ ಕಾಲ ನಿರಂತರ ನಾವು ಇಲ್ಲಿ ಕರಸೇವಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಅದರಲ್ಲಿ ಕೂಡ ನಮ್ಮ ವೆಂಕಟೇಶ್ನವರ ನಾಯಕತ್ವದಲ್ಲಿ ಎಲ್ಲ ಗ್ರಾಮಗಳಿಂದ ಮಂಗಳೂರು, ಪುತ್ತೂರು ಎಲ್ಲ ಕಡೆಯಿಂದ ಕರಸೇವಕರು ಆಗಮಿಸಿ ಇಲ್ಲಿ ಸಂತೋಷದಿಂದ ಬಂದು ಕರಸೇವೆಯಲ್ಲಿ ಪಾಲ್ಗೊಂಡಿದೆ. ಹಾಗೆ ಪ್ರತಿ ದಿವಸ 5 ಗಂಟೆಯಿಂದ 7 ಗಂಟೆವರೆಗೆ ನಮ್ಮ ವೆಂಕಟೇಶ್ನವರರು ಭಜನೆಯನ್ನು ಏರ್ಪಡಿಸಿದರು. ನಿರಂತರ 2 ವರ್ಷದಲ್ಲಿ ಭಜನಾ ಕಾರ್ಯಕ್ರಮವನ್ನು ಇಲ್ಲಿ ನೆರವೇರಿಸಿಕೊಟ್ಟಿದ್ದಾರೆ. ಹಾಗೆ ಮಹಿಳೆಯರ ನಮ್ಮ ತಂಡ ಲಲಿತ ಸಹಸ್ರನಾಮ ಪಠಣವನ್ನು ಕೂಡ ಪ್ರತಿ ದಿವಸ ಸಂಜೆ ಇಲ್ಲಿ ಮಾಡ್ತಾಯಿದ್ರು. ಈ ಎಲ್ಲ ಕಾರ್ಯಗಳು ನಮ್ಮ ದೇವರ ಈ ದೇವಸ್ಥಾನದ ಪ್ರಗತಿಗೆ ಪೂರಕವಾಗಿ ಈ ಕೆಲಸಕ್ಕೆ ಪ್ರಗತಿಗೆ ಅದು ಸಹಾಯಕವಾಗಿದೆ ಎಂಬುದನ್ನು ನಾವು ಹೇಳ್ಬೋದು. ಅಂತೂ ಇಲ್ಲಿ ನಾವು ಇನ್ನೊಂದು ಏನು ಹೇಳಬೇಕಂದ್ರೆ ದೇವಸ್ಥಾನದ ಈ ಜೀರ್ಣೋದ್ಧಾರದ ಸಂದರ್ಭದಲ್ಲಿ ಕಲ್ಲಿನ ಶಿಲ್ಪಕಲೆ ಆಗಲಿ, ಕಾಷ್ಟಶಿಲ್ಪ, ಮರದ ಶಿಲ್ಪಕಲೆಗಳಾಗಲಿ ಎಲ್ಲ ಶಿಲ್ಪಿಗಳಿಗೆ ನಾವು ಇಲ್ಲಿ ಪುನಃ ಈ ನಶಿಸಿ ಹೋಗುತ್ತಿರುವಂಥ ಸಂದರ್ಭದಲ್ಲಿ ಪುನಃ ನಾವು ಅವರಿಗೆ ಪ್ರೋತ್ಸಾಹವನ್ನು ನೀಡಿದಂತಾಗಿದೆ. ಎಲ್ಲ ಶಿಲ್ಪಕಲೆಗಳನ್ನು ನೋಡಲಿಕ್ಕೆ ಇಲ್ಲಿ ದೇವರ ನಮ್ಮ ಶಕ್ತಿ ಎಷ್ಟು ಅಗಾಧವಾಗಿದೆಯೋ ಹಾಗೆ ಇಲ್ಲಿ ಈಗ ಎಲ್ಲ ಶಿಲ್ಪಕಲೆ ಕೂಡ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಸಿದ್ಧ ಆಗುವಂತೆ ನಮ್ಮ ವಾಸ್ತುಶಿಲ್ಪಿ ಮಹೇಶ್ ಮುನಿಯಂಗಳ ಅವರ ಮಾರ್ಗದರ್ಶನದಲ್ಲಿ, ಹಾಗೆ ನಮಗೆ ಗಿರಿಧರ್ ಶೆಟ್ಟರು, ಸಾಗರ್ ಬಿಲ್ಡರ್ನ ಗಿರಿಧರ್ ಶೆಟ್ಟರು ಕೂಡ ಇಲ್ಲಿ ನಮ್ಮ ಪ್ರತಿಯೊಂದು ವಿಷಯದ ಬಗ್ಗೆ ಅವರು ಮೇಲ್ವಿಚಾರಣೆ ನಡೆಸಿಕೊಂಡು ಉತ್ತಮ ರೀತಿ ಮಾಡಿದ್ದಾರೆ. ಆದರೆ ಇದೆಲ್ಲಕ್ಕೆ ಪೂರಕವಾಗಿ ನಮ್ಮ ದೇವಸ್ಥಾನದ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ UT ಆಳ್ವರು, ಉಳಿಪಾಡಿಗುಟ್ಟು ತಾಳ್ವರು ಇದಕ್ಕೆಲ್ಲ ನಮಗೆ ಪ್ರೋತ್ಸಾಹವನ್ನು ನೀಡಿ ಮುನ್ನಡೆಸಲಿಕ್ಕೆ ನಮಗೆ ಸ್ಫೂರ್ತಿ ನೀಡಿದ್ದಾರೆ ಅಂತ ಹೇಳ್ಬೋದು. ಅವರ ಒಂದು ಕನಸನ್ನು ನಾವು ಈಗ ನನಸಾಗಿ ಮಾಡಿದ್ದೇವೆ ಅಂತ ಹೇಳಿದರೂ ತಪ್ಪಾಗಲಾರದು. जय जय जननी देवी राजेश्वरी
सर्वेश्वरी